वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महन्तम् नमस्ते प्राणेश प्रणतविभवायावनिमगाः नमः स्वामिन् रामः प्रियतमः हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वः प्रदिशसुदृशं नो जय जय भवतेदनुभावातेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरम् विद्यार्थिवत्सलं वन्दे महामहिमसद्गुरुं हरिः ओं श्रीगुरुभ्यो नमः हरिः ओं तपस्विनो दानपरायशस्विनो मनस्विनो मन्त्रविदुःसुमङ्गलाः क्षेमं न विन्दन्ति विनाय दर्पणं तस्मै सुभद्रश्रवसे नमो नमः हरिः ओं ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಸರ್ವಜ್ಞರಾದ ವೇದವ್ಯಾಸ ದೇವರು ಬರೆದಂತಹ ಶ್ರೀಮದ್ ಭಾಗವತದ 2ನೆಯ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಶುಕಾಚಾರ್ಯರು ಮಾಡಿದಂತಹ ದೇವರ ಸ್ತೋತ್ರವನ್ನು ನಾವು ಕೇಳ್ತಾ ಇದ್ದೇವೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಎನ್ನುವುದಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಹೋದ ಬಾರಿಯೂ ನಾವು ಅದನ್ನೇ ಕೇಳಿದ್ವಿ. ಇವತ್ತು ಇನ್ನೊಂದು 3-4-5 ಶ್ಲೋಕ ಇದೆ. ದೇವರ ಗುರುಗಳ ಅನುಗ್ರಹದಿಂದ ಇವತ್ತು ಶುಕಾಚಾರ್ಯರು ಮಾಡಿದ ಆ ಸ್ತೋತ್ರದ ಭಾಗವನ್ನು ಯಥಾಶಕ್ತಿ ಯಥಾಮತಿ ಶ್ರವಣವನ್ನು ಮಾಡೋಣ. ಮತ್ತೆ ಶುಕಾಚಾರ ಅಂತಾರೆ, ತಸ್ಮೈ ತಪಸ್ವಿನೋ ದಾನಪರ ಯಶಸ್ವಿನಃ. ಯಾರು ತಪಸ್ವಿನಃ, ನಾವು ಮಾಡಿದ ಎಲ್ಲ ತಪಸ್ಸುಗಳು ನಮಗೆ ಮೋಕ್ಷವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ದಾನಪರಾಹ, ನಾವು ಮಾಡಿದ ದಾನಗಳೆಲ್ಲ ನಮಗೆ ಮೋಕ್ಷವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅಂದಮೇಲೆ ನಾವು ಮಾಡಿದ ತಪಸ್ಸಿನಿಂದ ನಮಗೆ ಮೋಕ್ಷ ಸಿಗಬೇಕಾದ್ರೆ ನಾವೇನು ಮಾಡಬೇಕು, ನಾವು ಮಾಡುವ ದಾನಗಳಿಂದ ನಮಗೆ ಮೋಕ್ಷ ಸಿಗಬೇಕಾದ್ರೆ ನಾವೇನು ಮಾಡಬೇಕು, ನಾವು ಅನ್ನುವ ಮಂತ್ರಗಳು ಏನು ನಮ್ಮ ಪಾಂಡಿತ್ಯ ಇದೆ, ಇಷ್ಟೆಲ್ಲ ದೇವರು ಸರ್ವೋತ್ತಮ ಗುಣಪೂರ್ಣ ಅಂತ ತಿಳಿದೀವಿ, ಅದರಿಂದ ನಮಗೆ ಮೋಕ್ಷ ಸಿಗಬೇಕಾದ್ರೆ ನಾವೇನು ಮಾಡಬೇಕು. ಅಂದಮೇಲೆ ಇದೇ ಮೊದಲಾದ ಏನೇನು ಕರ್ಮಗಳನ್ನು ನಾವು ಮಾಡ್ತೀವಿ, ಇವುಗಳಿಂದ ನಮಗೆ ಮೋಕ್ಷ ಸಿಗಬೇಕಾದ್ರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಬಹಳ ಮುಖ್ಯವಾದದ್ದು. ಹಾಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕಾಗಿ ಇವತ್ತಿನ ಈ 1ನೇ ಶ್ಲೋಕವನ್ನು ಶುಕಾಚಾರ್ಯರು ಹೇಳ್ತಾರೆ. ತಪಸ್ವಿನಃ, ಏನೇನು ತಪಸ್ಸುಗಳನ್ನು ನೀನು ಮಾಡ್ತೀಯೋ ಆ ಎಲ್ಲ ತಪಸ್ಸು ಕ್ಷೇಮಂ ನ ವಿಂದಂತಿ, ಅದು ನಿನಗೆ ಮೋಕ್ಷವನ್ನು ಕೊಡುವುದಿಲ್ಲ. ಎಲ್ಲಿವರೆಗೆ? ಯದರ್ಪಣಂ ವಿನಾ, ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ನೀನು ಮಾಡುವ ಯಾವ ತಪಸ್ಸುಗಳು ನಿನಗೆ ಕ್ಷೇಮವನ್ನು ಕೊಡುವುದಿಲ್ಲ. ಏನು ಕ್ಷೇಮ ಎಂದರೆ, ಭಗವದ್ಗೀತೆಯಲ್ಲಿ ರಾಯರು ಕ್ಷೇಮ ಶಬ್ದಕ್ಕೆ ಅರ್ಥ ಬರೀತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅಲ್ಲಿ ದೇವರು ಹೇಳ್ತಾರೆ. ಅಲ್ಲಿ ಕ್ಷೇಮ ಎನ್ನು ಯೋಗ ಮತ್ತು ಕ್ಷೇಮ ಅಂತ 2 ಶಬ್ದ ಇದೆ.
ಯೋಗ ಎಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ. ಯಾವುದು ನಮಗೆ ಸಿಕ್ಕಿಲ್ಲ ಅದನ್ನು ನನಗೆ ಸಿಗುವಂತೆ ಮಾಡುವುದನ್ನು ಯೋಗ ಅಂತ ಕರೀತಾರೆ. ಕ್ಷೇಮ ಎಂದರೆ ಯಾವುದು ನಮಗೆ ದೇವರು ಕೊಟ್ಟಿದ್ದಾನೆ ಇದೆ ಅದನ್ನು ಕೊನೆಯವರೆಗೆ ರಕ್ಷಣೆ ಮಾಡುವುದಕ್ಕೆ ಕ್ಷೇಮ ಅಂತ ಕರೀತಾರೆ. ಉದಾಹರಣೆಗೆ ಈಗ ನನ್ನ ಜೀವನದ ಸ್ವರೂಪ ದೇಹದಲ್ಲಿ ಆನಂದವಿದೆ, ಜ್ಞಾನ ಇದೆ, ಬಲ ಇದೆ, ಶಕ್ತಿ ಇದೆ, ಎಲ್ಲ ಇದೆ. ಅಂದಮೇಲೆ ನಮಗೇನು 60-70 ವಯಸ್ಸು ಆದ ಕೂಡಲೇ ನಮ್ಮ ದೇಹ ಇಂದ್ರಿಯಗಳಿಗೆ ಶಕ್ತಿ ಕಡಿಮೆ ಆಗುತ್ತೆ. ಈ ವಯಸ್ಸು ಯಾರಿಗಾಗೋದು? ಈ ದೇಹಕ್ಕೆ ವಯಸ್ಸಾಗುವುದೇ ಹೊರತು ಜೀವನಿಗೆ ವಯಸ್ಸಾಗುವುದಿಲ್ಲ. ರೋಗ ಬರುವುದು ದೇಹಕ್ಕೆ ಹೊರತು ಜೀವನಿಗೆ ಅಲ್ಲ. ಅಂದಮೇಲೆ ಜೀವನಿಗೆ ಯಾವ ರೋಗವಿಲ್ಲ, ಜೀವನಿಗೆ ಎಂದೆಂದಿಗೂ ವಯಸ್ಸಾಗುವುದಿಲ್ಲ, ಜೀವನಿಗೆ ಎಂದೆಂದಿಗೂ ಹಸಿವು ಬಾಯಾರಿಕೆಯ ಬಾಧೆ ಇಲ್ಲ. ಅಂದಮೇಲೆ ನಮಗೇನು ದಿನ ಹಸಿವೆ ಆಗ್ತದೆ. ಈ ಹಸಿವಿನ ಯಾರಿಗಾಗೋದಿದ್ದು ಹಸಿವು? ಈ ಸ್ಥೂಲ ದೇಹ ಸಹ ಸಂಬಂಧವಿದ್ದುದರಿಂದ ಹಸಿವಿನ ಬಾಧೆ ಆಗ್ತದೆ. ಈ ದೇಹ ಹೋಯ್ತೋ ಜೀವನಿಗೆ ಹಸಿವು ಬಾಯಾರಿಕೆಗಳಾಗೋದಿಲ್ಲ. ಯಾಕೆ? ಜೀವ ಸ್ವರೂಪ ದೇಹದಲ್ಲಿ ಅವನು ನಿತ್ಯ ತೃಪ್ತನಾಗಿದ್ದಾನೆ. ನಿತ್ಯದಲ್ಲಿ ಅವನಿಗೆ ತೃಪ್ತಿ ಇದೆ, ಆನಂದವಿದೆ. ಅಂದಮೇಲೆ ದೇವರಿಗೆ ಹೇಗೆ ನಿತ್ಯದಲ್ಲಿ ಆನಂದ ಉಳ್ಳವನು ಹಾಗೆ ಈ ಜೀವನೂ ಕೂಡ ನಿತ್ಯದಲ್ಲಿ ಆನಂದವನ್ನು ಉಳ್ಳವನು. ಆದರೆ ಆ ಆನಂದ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಈ ಸ್ಥೂಲ ದೇಹ ಇದ್ದದ್ದಕ್ಕಾಗಿ. ಉದಾಹರಣೆಗೆ ನಾವು ಅಂತೀವಿ ನೋಡ್ರಿ, ರಾಮ ಮದುವೆಗಿಂತ ಮುಂಚೆ ಆರಾಮ ಇದ್ವಿ ಆಚಾರ್ಯ, ಎಲ್ಲಿ ಹೋದ್ರು ಏನು ಯಾವಾಗ ಬಂದರು ಒಬ್ಬರೇ ಇದ್ವಿ ನಡೀತಿತ್ತು. ಈಗ ಎಲ್ಲಿ ಹೋಗೋದಾದ್ರೂ ಅವ್ನಿಗೆ ಕೇಳಿ ಹೋಗ್ಬೇಕು, ಮಕ್ಕಳು ನೋಡ್ಕೊಂಡು ಹೋಗ್ಬೇಕು ಅಂತೀವಿ. ಅಂದಮೇಲೆ ಆ ಮಕ್ಕಳು ಹೇಗೋ ಅವು ಹೆಂಗೆ ಅಡ್ಡಿ ಆಗ್ಯಾವಲ್ಲ ನಮ್ಮ ಆನಂದವನ್ನು ನಾವು ಪಡಲಿಕ್ಕೆ, ಹಾಗೆ ನಮ್ಮ ಸ್ಥೂಲ ದೇಹ ನಮ್ಮ ಆನಂದವನ್ನು, ನಮ್ಮ ಜ್ಞಾನವನ್ನು, ನಮ್ಮ ಶಕ್ತಿಯನ್ನು ನಾವು ಅನುಭವಿಸುವುದಕ್ಕೆ ಅಡ್ಡಿಯಾಗಿದೆ. ಈ ಸ್ಥೂಲ ದೇಹ ಇರುವವರೆಗೆ ಈ ಅಡ್ಡಿ ಇರುವುದೇ, ರೋಗಗಳು ಬರುವುದೇ. ಅಂದಮೇಲೆ ಏನಾಯಿತು? ನಾವು ಮಾಡುವ ಎಲ್ಲ ತಪಸ್ಸುಗಳು ನಮಗೆ ಕ್ಷೇಮವನ್ನು ಕೊಡುವುದಿಲ್ಲ. ಕ್ಷೇಮ ಅಂದರೆ ಏನರ್ಥ? ಯಾವುದು ನಮಗೆ ಆಲ್ರೆಡಿ ಇದೆ, ಇದ್ದದ್ದರಿಂದ ನಮಗೆ ಉಪಯೋಗವಾಗುವುದಿಲ್ಲ ಯಾರು ಕೇವಲ ತಪಸ್ಸು ಮಾಡಿದ ಮಾತ್ರಕ್ಕೆ. ಹಾಗಾದರೆ ಆ ತಪಸ್ಸೇನಾಗಬೇಕದು? ಯದರ್ಪಣಂ, ಭಗವಂತನಿಗೆ ಅರ್ಪಿಸಬೇಕು, ಸಮರ್ಪಣೆ ಮಾಡಬೇಕು. ದೇವರಿಗೆ ಸಮರ್ಪಣೆ ಮಾಡಿದರೆ, ನೀವು ಮಾಡುವ ತಪಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಆಗ ದೇವರು ಏನು ಮಾಡ್ತಾನೆ? ನನ್ನ ಏನು ಇದ್ದ ಆನಂದ, ಜ್ಞಾನ, ಬಲ, ವೀರ್ಯ ಇವೇ ಮೊದಲಾದ ಗುಣಗಳಿದೆ, ಅವುಗಳು ನನಗೆ ಸಿಗುವಂತೆ, ನನಗೆ ಅನುಭವಕ್ಕೆ ಬರುವಂತೆ ಅನುಗ್ರಹವನ್ನು ಮಾಡುತ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಅಂದಮೇಲೆ ನಾವು ಮಾಡಿದ ತಪಸ್ಸೆಲ್ಲ ಇಲ್ಲೇ ಹಾಳಾಗ್ತಾಯಿದೆ. ನಾವು ಅಂತೀವಲ್ಲ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ಮತ್ತು ನೀವು ಎಷ್ಟು ಔಷಧ ತೊಗೊಳ್ತಾ ಇದ್ದೀನಿ, ನಾನು ನೀವು ಕೊಟ್ಟದ್ದೆಲ್ಲ ತೊಗೊಳ್ತಾ ಇದ್ದೀನಿ, ಆದರೂ ನನಗೇನು ಆರಾಮೇ ಆಗ್ತಾ ಇಲ್ಲ ಅಂತೀವಲ್ಲ. ಹಾಗೆ ನಾವು ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ತೀರ್ಥಯಾತ್ರೆಗೆ ಹೋಗ್ತೀವಿ, ಬೇಕಾಷ್ಟು ತಪಸ್ಸು ಮಾಡ್ಲಿಕ್ಕತ್ತೀವಿ, ಇದೆಲ್ಲ ತಪಸ್ಸು. ಇಷ್ಟೆಲ್ಲ ತಪಸ್ಸು ಮಾಡಿದರೂ ಜೀವನಿಗೆ ಹೇಗೆ ಔಷಧ ತೊಗೊಂಡ್ರೂ ದೇಹಕ್ಕೇನು ಆರಾಮಾಗ್ತಾ ಇಲ್ಲ, ಹಾಗೆ ಇಷ್ಟೆಲ್ಲ ಮಾಡಿದ್ದು ಜೀವನಿಗೆ ಒಳ್ಳೆಯದಾಗಬೇಕು ಅಂತ ಮಾಡ್ಲಿಕ್ಕತ್ತೀವಿ. ಆದರೆ ಜೀವನಿಗೆ ಏನೇನೂ ಆರಾಮಾಗ್ತಾ ಇಲ್ಲ, ಸಂಸಾರವೇ ಇನ್ನೂ ಇದೆ. ಯಾಕೆ ಆರಾಮಾಗ್ತಾ ಇಲ್ಲ? ಜೀವನಿಗೆ ಆರಾಮಾಗೋದು ಅಂದರೆ ಏನು? ಸಂಸಾರ ದೂರ ಆಗೋದು. ಸಂಸಾರ ಯಾಕೆ ದೂರ ಆಗ್ತಾ ಇಲ್ಲ? ಜೀವನಿಗೆ ಯಾಕೆ ಆರಾಮಾಗ್ತಾ ಇಲ್ಲ? ಮಾಡುವ ಆ ತಪಸ್ಸು ಅದು ಭಗವಂತನಿಗೆ ಸಮರ್ಪಿತ ಆಗಿಲ್ಲ. ಹಾಗಾಗಿ ದೇವರು ಆ ತಪಸ್ಸಿನಿಂದ ಜೀವನಿಗೆ ಆರಾಮನ್ನು ಮಾಡುತ್ತಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಭಾಳ ಒಳ್ಳೆಯ ಮಾತು. ಅಂದಮೇಲೆ ಏನೇನು ಮಾಡ್ತೀರೋ ಎಲ್ಲ ದೇವರಿಗೆ ಸಮರ್ಪಣೆಯನ್ನು ಮಾಡಿರಿ, ಇದು ತಪಸ್ಸು. ದಾನಪರಾಹ, ಬೇಕಾದಷ್ಟು ದಾನವನ್ನು ಮಾಡುವವರಿದ್ದಾರೆ. ಆ ಮಾಡುವ ಎಲ್ಲ ದಾನಗಳು ಕ್ಷೇಮಂ, ನನಗೆ ನನ್ನ ಜೀವನ ಆನಂದಾದಿಗಳನ್ನು ನನಗೆ ಕೊಡಿಸ್ಬೇಕು ಆ ದಾನ ಅಂತಾದರೆ ಅದೇನಾಗಬೇಕು? ಯದರ್ಪಣಂ ವಿನ, ದೇವರಿಗೆ ಸಮರ್ಪಣೆಯಾದರೆ ಮಾತ್ರ ಆ ದಾನ ನನ್ನ ಆನಂದವನ್ನು ನನಗೆ ಕೊಡಿಸಲು ಸಮರ್ಥವಾಗ್ತದೆ, ಅಂದರೆ ಮೋಕ್ಷ ಕೊಡುತ್ತದೆ. ಸಮರ್ಪಣೆ ಮಾಡಲಿಲ್ಲ, ಏನು ಸಮರ್ಪಣೆ ಏನು ಮಾಡೋದು ನಡಿ ಅಂತೇಳಿ ಅದನ್ನು ಹಂಗೆ ಬಿಟ್ಟರೋ ಮುಗೀತು, ಅದು ನನಗೆ ಮೋಕ್ಷವನ್ನು ಕೊಡುವುದಿಲ್ಲ. ನೋಡ್ರಿ, ಅರ್ಪಣೆಯ ಬಗ್ಗೆ, ಸಮರ್ಪಣೆಯ ಬಗ್ಗೆ ಎಷ್ಟು ಹೇಳ್ತಾ ಇದ್ದಾರೆ. ನಾವು ಭಾಳಷ್ಟು ಸಮರ್ಪಣೆ ಮಾಡೋದೇ ಇಲ್ಲ, ಹಾಗೆ ಬಿಟ್ಟು ಹೋಗ್ಬಿಡ್ತಿರ್ತೀವಿ ಎಲ್ಲ. ಭಾಳ ಕಷ್ಟ. ಎಷ್ಟೆಷ್ಟು ಬಿಡ್ತೀವಿ. ನಮ್ಮ ಗುರುಗಳು ಹೇಳೋರು,
ಇದು ಬಿಡ್ರಿ, ಅನ್ನದಾನ ಮಾಡಿದ್ವಿ, ಕೃಷ್ಣಾರ್ಪಣ ಅಂದ್ವಿ, ಪ್ರವಚನ ಮುಗೀತು, ಕೃಷ್ಣಾರ್ಪಣ ಅಂದ್ವಿ, ಇಂಥವೆಲ್ಲ ಮಾಡಿಬಿಡ್ತೀವಿ. ಹೋಗ್ತಾ ಇದ್ರಿ ಹಾದಿ ಒಳಗೆ ಯಾರೋ ಆಚಾರ ಎದುರಿಗೆ ಕಂಡಾಗ ಯಾರೋ ಆಚಾರಪ್ಪ ಅಂತ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಗೌರವದ ಭಾವನೆಯನ್ನು ತಾಳಿದ್ರಿ. ನಮಸ್ಕಾರ ಏನು ಮಾಡಲಿಲ್ಲ, ಆ ಕಡೆ ನೋಡಲು ಇಲ್ಲ, ಅವ್ರಿಗೆ ಹೋಗಿ ಮಾತಾಡಿಸ್ಲಿಲ್ಲ, ಅದು ಮುಂದಿಂದು. ಆದ್ರೆ ಯಾರೋ ಆಚಾರ ಹೊಂಟಾರ ನೋಡ ಅಂಥ ಮನಸ್ಸಿನೊಳಗೆ ಅವರ ಬಗ್ಗೆ ಗೌರವದ ಭಾವನೆಯನ್ನು ತಂದುಕೊಂಡ್ವಿ. ಅಷ್ಟೇ ಮಾಡಿದ್ವಿ. ಮಾಡ್ಕೊಂಡು ನಮ್ಮಟ್ಟಿ ನಾವು ದೇವ್ರ ಅಷ್ಟು ಮಾಡಿದರೂ ಅನಂತವಾದ ಪುಣ್ಯ ಇದೆ. ಒಬ್ಬ ಜ್ಞಾನಿಗಳನ್ನು ನೋಡಿ ಆಚಾರು ಅಂತ ಅಂದ್ಕೊಂಡ್ವಲ್ಲ, ಅನಂತ ಪುಣ್ಯ ಇದೆ. ಅದೇನಾಯಿತು, ಅದು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ನಮ್ಮ ಮಟ್ಟಿ ನಾವು ಹೋಗ್ಬಿಟ್ಟು ಬುರ್ರಂತ ಗಾಡಿ ಹಾಕೊಂಡಂಗೆ ಸಮರ್ಪಣೆ ಮಾಡಿದ್ರೆ ಅವರ ದರ್ಶನವೂ ಏನಾಗ್ತಿತ್ತು, ನಮ್ಮ ಅನಂತ ಪಾಪಗಳನ್ನು ಕಳೆದು ನಮ್ಗೆ ಮೋಕ್ಷವನ್ನು ಕೊಡ್ತಿತ್ತು. ಈಗೇನಾಯಿತು, ದರ್ಶನ ಮಾಡಿದ್ವಿ, ಪುಣ್ಯ ಬಂತು. ಸಮರ್ಪಣೆ ಮಾಡಲಿಲ್ಲ, ಹಾಗಾಗಿ ಮೋಕ್ಷ ಕೊಡಲಿಲ್ಲ. ಆ ಪುಣ್ಯ ಏನು ಮಾಡ್ತದೆ, ಜನ್ಮಾಂತರದೊಳಗೆ ಬೇಕಾದಷ್ಟು ಭೋಗಗಳನ್ನು ಕೊಟ್ಟು ಆ ಪುಣ್ಯ ಇಲ್ಲೇ ಖಾಲಿ ಆಗಿಬಿಡ್ತದೆ, ಅಥವಾ ಸ್ವರ್ಗದೊಳಗೆ ಖಾಲಿ ಆಗ್ತದೆ. ಅಂದಮೇಲೆ ಇಂತಹ ಮಾಡುವ ಏನೇನು ಕರ್ಮಗಳು ಎಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಅಂದಮೇಲೆ ತಪಸ್ಸು ಮಾಡಿರಿ, ದೇವ್ರಿಗೆ ಸಮರ್ಪಣೆ ಮಾಡಿರಿ. ದಾನ ಮಾಡಿದ್ದನ್ನು ದೇವ್ರಿಗೆ ಸಮರ್ಪಣೆ ಮಾಡಿರಿ. ಯಶಸ್ವಿನಃ ಭಾಳ ಮುಖ್ಯವಾದ, ಬೇಕಾದಷ್ಟು ಯಶಸ್ಸು ನಮಗೆ ಸಿಗುತ್ತೆ, ಜಗತ್ತಿನಲ್ಲಿ ಕೀರ್ತಿ ಸಿಗುತ್ತೆ. ಇವ್ರು ಭಾರಿಪ್ಪ, ಇವ್ರು ಭಾರಿ ಅಂತ ಕೀರ್ತಿ ನಮಗೆ ಸಿಗುತ್ತೆ. ನಮಗೆ ಬಂದ ಕೀರ್ತಿಯನ್ನು ಎಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ? ನಾವೇನು ಮಾಡ್ತೀನಿ, ದಾನ ಕೊಟ್ಟದ್ದನ್ನು ಸಮರ್ಪಣೆ ಮಾಡ್ತೀನಿ, ಸರಿ. ತೀರ್ಥಯಾತ್ರೆಗೆ ಹೋದದ್ದನ್ನು ಸಮರ್ಪಣೆ ಮಾಡ್ತೀನಿ, ಸರಿ. ಆದರೆ ನಮ್ಮನ್ನು ನೋಡಿ ಎಷ್ಟೋ ಜನ ಭಾಳ ಒಳ್ಳೆಯವರಪ್ಪ ಅವರು ಅಂತ ಅಂತಾರಲ್ಲ, ಅದೊಂದು ಕೀರ್ತಿ, ಅದೊಂದು ಯಶಸ್ಸು. ಆ ಯಶಸ್ಸನ್ನು ನಾನು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ಎಲ್ಲಿ ಮಾಡ್ತೀವಿ? ಹೌದಿಲ್ಲ? ನಿಮ್ಮ ಮನಸ್ಸನ್ನು ಮುಟ್ಕೊಂಡು ಕೇಳ್ಕೊರಿ. ಒಂದು ಸಲ ಆದರೂ ನಾವು ಭಾಳ ಚೆನ್ನಾಗಿ ಅಡುಗೆ ಮಾಡಿ ಅಂತ ಯಾರೋ ಅಂದ್ರಪ್ಪ ನಂಗೆ, ಭಾಳ ಚೆನ್ನಾಗಿ ನೀವು ಮತ್ತು ನಮ್ಮನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತಂದ್ರು. ಅದನ್ನು ಆ ಏನು ಒಳ್ಳೆಯ ಹೆಸರದಲ್ಲ, ಆ ಒಳ್ಳೆಯ ಹೆಸರನ್ನು ಯಾರೋ ಅಂದರು, ಅಡುಗೆ ಭಾಳ ಚೆನ್ನಾಗಿ ಮಾಡಿರಿ ಅಂತಂದೆ ನಾನು ನಿಮಗೆ. ಅಂದ್ರೆ ನಮ್ಮ ಕೈ ಕೂತ್ಬಿಟ್ಟದ ಆಚಾರ, ಅದು ಏನದ ಕೂತ್ಬಿಟ್ಟು ಅಂತಂತೀನೇ ಹೊರತು ದೇವ್ರ ಆಚಾರ ನಮ್ದೇನಂದ್ರೆ ನಮ್ಮ ಮನೆಯವ್ರು ನೈವೇದ್ಯ ಮಾಡಿದ್ರು, ದೇವ್ರು ಆ ನೈವೇದ್ಯ ತಿಂದದ್ದಕ್ಕೆ ಇಷ್ಟ ಚಲೋ ಆಗ್ಯದ, ಅದು ನಾವು ಮಾಡಿದ್ದಾಗ ಇರಲಿಲ್ಲ ಅದು ಅಂತ. ಆ ಯಶಸ್ಸೇನು ಬಂತು, ಕೀರ್ತಿ ಏನು ಬಂತು, ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಮಾಡಿದರೆ ಮಾತ್ರ, ಭಾಗವತ ಹೇಳೋದು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆ ಕೀರ್ತಿಯೂ ಕೂಡ ಯಶಸ್ಸು ಕೂಡ ದೇವರಿಗೆ ಸಮರ್ಪಿತವಾದರೆ ಏನಾಗ್ತದೆ, ಕ್ಷೇಮಂ, ನಮಗೆ ಮೋಕ್ಷವನ್ನು ತಂದು ಕೊಡುತ್ತೆ. ಎಷ್ಟು ಅದ್ಭುತ ನೋಡ್ರಿ. ಅಂದರೆ ಮೋಕ್ಷ ಸಿಗೋದು ಎಷ್ಟು ಸರಳದ ಲೆಕ್ಕ ಹಾಕ್ರಿ ನೀವು. ನಮಗೆ ಏನೇನು ಯಶಸ್ಸು ಬರ್ತದೆ, ಕೀರ್ತಿ ಬರ್ತದೆ, ಅದನ್ನೂ ದೇವರಿಗೆ ಸಮರ್ಪಣೆ ಮಾಡಿದರೆ, ದೇವರೇ ನೀನೇ ನನ್ನನ್ನೇ ನಿಂತು ನೀನು ಮಾಡಿಸಿ ಜನರಿಂದ ನನಗೆ ಕೀರ್ತಿಯನ್ನು ಕೊಡಿಸಿದ್ದೆ. ಮಾಡಿಸಿದ್ದ್ಯಾರು ನೀನೇ, ಆದರೆ ಜನರಿಗೆ ಕಂಡದ್ಯಾರು ನಾನು, ಜನರಿಗೆ ಕಂಡದ್ಯಾರು ನಾನು, ಮಾಡಿಸಿದ್ಯಾರು ನನ್ನಲ್ಲಿ ನಿಂತು ನೀನು. ಹಾಗಾಗಿ ಜನ ಕೀರ್ತಿಯನ್ನು ಯಾರಿಗೆ ಕೊಡ್ಲಿಕ್ಕತ್ತಾರ? ನನಗೆ ಕೊಡ್ಲಿಕ್ಕತ್ತಾರ. ಅಂದಮೇಲೆ ನನ್ನನ್ನು ಕಂಡದ್ದರಿಂದ ನನಗೆ ಜನರು ಕೀರ್ತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನನಗೆ ಗೊತ್ತದ ನಿಜವಾಗಿಯೂ ನನ್ನಲ್ಲಿ ಈ ಟ್ಯಾಲೆಂಟ್ ಇಲ್ಲ. ಅಂದಮೇಲೆ ನನ್ನಲ್ಲಿ ನಿಂತು ಮಾಡಿಸಿದ್ದು ನೀನು ನನಗೆ ಗೊತ್ತದ. ಅಂದಮೇಲೆ ಇದು ನಿನಗೆ ಸೇರಬೇಕಾದದ್ದು, ಈ ಕೀರ್ತಿ ನಿನಗೆ ತಗೋ ಅಂತ ನಾನು ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದರೆ, ಆಗ ಆ ಯಶಸ್ಸಿನ ಸಮರ್ಪಣೆಯು ಏನಾಗುತ್ತೆ, ನಮಗೆ ಮೋಕ್ಷವನ್ನು ತಂದು ಕೊಡುತ್ತೆ. ಅಂದರೆ ಇಷ್ಟು ದಿವಸ ನಾವೇನು ತಿಳ್ಕೊಂಡಿದ್ದೀವಿ, ಕೇವಲ ಜ್ಞಾನ ಇದ್ದರೆ ಮೋಕ್ಷ ಆಗ್ತದೆ, ಜ್ಞಾನದಿಂದ ಮೋಕ್ಷ, ಜ್ಞಾನದಿಂದ ಮೋಕ್ಷ. ಭಾಗವತ ಏನು ಹೇಳ್ತದೆ? ಜ್ಞಾನದಿಂದ ಮೋಕ್ಷ ನಿಜ, ಆದರೆ ಆ ಜ್ಞಾನ ಮೋಕ್ಷಕ್ಕೆ ಕಾರಣವಾಗಬೇಕಾದ್ರೆ ಈ ನಿನಗೆ ಬಂದ ಕೀರ್ತಿಯನ್ನು ನೀನು ದೇವರಿಗೆ ಸಮರ್ಪಣೆ ಮಾಡು. ಅದರಿಂದ ದೇವರು ಪ್ರೀತನಾಗಿ ನಿನಗೆ ಜ್ಞಾನ ಕೊಡ್ತಾನೆ, ಜ್ಞಾನದಿಂದ ನೀನು ಮೋಕ್ಷ ಆಗ್ತದೆ. ಅರ್ಥ ಆಗ್ಲಿತ್ತೆ? ಎಷ್ಟು ಒಳ್ಳೇದದ ನೋಡ್ರಿ. ಅಂದಮೇಲೆ ನಾವು ಸಮರ್ಪಣೆ ಮಾಡೋದೇ ಇಲ್ಲ. ನೋಡ್ರಿ ಶ್ರೀಧರ್ ಅವ್ರ ಮನೆ ಎಷ್ಟು ನೀಟ್ ಇರ್ತದೆ ನೋಡ್ರಿ ಅಂತ ನೀವೆಲ್ಲ ಹೇಳಿದ್ರು ಅವ್ರಿಗೆ, ಹೋಗುವಾಗ ಮನೆ ಭಾಳ ನೀಟದ ಅಂತ ಹೇಳಿ ಹೋದ್ರಿ ಅವ್ರಿಗೆ. ಅವರು ಹೌದು ನಾವು ಮೊದಲಿಂದ ಹಿಂಗೆ, ನಾವು ಯಾವಾಗಲೂ ಸ್ವಚ್ಛ ಅಂತಂದ್ರು, ಮುಗೀತು. ಅದೇ ಆ ಯಶಸ್ಸು, ಆ ಕೀರ್ತಿ ಏನದ, ಅದನ್ನು ದೇವರಿಗೆ ಇನ್ನೂ ದೇವ್ರ ಕೈಕಾಲು ಗಟ್ಟಿಟ್ಟಾನ, ಮಾಡಿಸ್ಕೊಳಿಗತ್ತಾನ. ಯಾವಾಗ ಏನಾಗೋದದ ಏನೋ ಅಂದಮೇಲೆ ದೇವ್ರು ಮಾಡಿಸಿದ್ದದ ಅಂತ ಆ ಕೀರ್ತಿಯನ್ನು, ಯಶಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರು. ಆ ಕೀರ್ತಿಯ ಸಮರ್ಪಣೆಯು ಏನಾಗ್ತದೆ, ಮೋಕ್ಷಕ್ಕೆ ಕಾರಣವಾಗುತ್ತದೆ. ಭಾಳ ಚೆನ್ನಾಗಿ ನೆನ್ಪಿಟ್ಕೋರಿ. ಅಂದಮೇಲೆ ತಪಸ್ಸು ಮಾಡಿದ್ದು ಸಮರ್ಪಣೆ ಮಾಡ್ತೀರಿ, ಓಕೆ, ನಿಮ್ಗೆ ರೂಢಿ ಆಗ್ಬಿಟ್ಟದ. ದಾನ ಮಾಡಿದ್ದು ಸಮರ್ಪಣೆ ಮಾಡ್ತೀರಿ, ರೂಢಿ ಆಗ್ಬಿಟ್ಟದ. ರಾತ್ರಿ ಕನಸಿನಾಗೂ ಮಾಡ್ತೀರಿ ನೀವು ಎಬ್ಸಿದ್ರೆ. ಆದ್ರೆ ಕೀರ್ತಿ ಬಂದದ್ದನ್ನು, ಯಶಸ್ಸು ಬಂದದ್ದನ್ನು, ಒಳ್ಳೆಯ ಹೆಸರು ಬಂದದ್ದನ್ನು, ಹೊಗಳಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡುವುದಿಲ್ಲ. ಭಾಗವತ ಹೇಳ್ತದೆ, ಅದನ್ನೂ ದೇವರಿಗೆ ಸಮರ್ಪಣೆ ಮಾಡಿರಿ, ಅದು ಕೂಡ ನಿಮ್ಮ ಮೋಕ್ಷಕ್ಕೆ ಕಾರಣವಾಗುತ್ತದೆ.
ಅರ್ಥ ಆಯ್ತಲ್ಲ? ಅಂದಮೇಲೆ ಇನ್ಮೇಲೆ ಯಾರೇ ನಿಮ್ಮನ್ನು ಹೊಗಳಿದ್ರು ನೀವೇನು ಮಾಡ್ಬೇಕು, ಅದನ್ನು ದೇವರಿಗೆ ಸಮರ್ಪಿಸಬೇಕು. ಎಷ್ಟು ಸರಳದ, ಮಾಡೋದು ಭಾಳ ಸರಳದ. ಆದ್ರೆ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕು. ಮೊದಲನೇದ್ದು ಗೊತ್ತಾದದ್ದು ಆ ಸಮಯದಲ್ಲಿ ನೆನಪಿಸ್ಲಿಕ್ಕೆ ಒಬ್ರು ಯಾರಾದರೂ ಜೊತೆಗಿರ್ಬೇಕು. ನಮ್ಮ ದುರ್ದೈವಕ್ಕೆ ನಮ್ಮ ಮನಸ್ಸು ನಮ್ಮ ಜೊತೆಗೆ ಇರಂಗಿಲ್ಲ, ಅದು ನೆನಪಿಸ್ಬೇಕು ಖರೆ ಅಂದ್ರೆ. ಆದರೆ ಅದು ನಮ್ಮ ಜೊತೆಗಿರಲ್ಲ, ಅದು ಎಲ್ಲೆಲ್ಲೋ ಪಿಜ್ಜಾ ತಿನ್ಲಿಕ್ಕೆ ಹೋಗಿರ್ತದೆ. ಅಂದಮೇಲೆ ನಮ್ಮ ಜೊತೆಗೆ ಬಾಜು ಯಾರು ಇರಂಗೆ ಇಲ್ಲ, ಹಿಂಗಾಗಿ ಯಾರೂ ನಮಗೆ ನೆನಪಿಸೋದೇ ಇಲ್ಲ. ಅಂದಮೇಲೆ ನೆನಪಿರಲಿ. ಇನ್ಮೇಲೆ ಯಾರೇ ನಿಮಗೆ ಯಶಸ್ಸನ್ನು ಕೊಟ್ಟರೆ, ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರಿ ಅಂತ ಯಶಸ್ಸು ಕೊಟ್ಟರೆ, ಏನೇ ಒಂದು ಕೀರ್ತಿ ನಿಮಗೆ ಬಂದ್ರೆ ಅದನ್ನು ಆಗಿಂದಾಗೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಯಶಸ್ವಿನಃ. ಮತ್ಯಾವುದನ್ನು ಸಮರ್ಪಣೆ ಮಾಡಿದ್ರೆ ಮೋಕ್ಷ ಕೊಡ್ತಾನೆ ದೇವರು? ಮನಸ್ವಿನಃ. ಎಷ್ಟು ಸರಳ ಹೇಳಿದ ನೋಡಿ. ಮನಸ್ವಿನಃ. ನಾವು ಅಂತೀವಲ್ಲ ಆಚಾರ, ನಾವು ಮನಸ್ಸು ಬಂತು ಮತ್ತು ಬದರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಂದ್ವಿ ಅಂತ ಅಂತೀವಿ. ನಾವು ಮನಸ್ಸು ಬಂತು ಪ್ರವಚನ ಹೇಳಿಸೋಣ ಆಚಾರ ಕಡೆಯಿಂದ ಅಂತ ಹೇಳಿಸ್ಬಿಟ್ವಿ. ಅಂದಮೇಲೆ ಮನಸ್ವಿನಃ. ಕೆಲವರು ನಾವೆಲ್ಲ ಎಂಥವ್ರು ಇದ್ದೀವಿ, ನಮ್ಮ ಮನಸ್ಸಿಗೆ ಧರ್ಮವನ್ನು ಮಾಡಬೇಕೆಂದು ಇಚ್ಛೆ ಬಂದ ಕೂಡಲೇ ನಾವು ಧರ್ಮವನ್ನು ಮಾಡಿಬಿಡುತ್ತೇವೆ ಅಲ್ವಾ? ಅಂಥ ಮನಸ್ಸು ಉಳ್ಳವರು ಇದ್ದೇವೆ ನಾವೆಲ್ಲ. ಅಂದಮೇಲೆ ಆ ಮನಸ್ಸೇನು ಬಂತಲ್ಲ, ಧರ್ಮ ಮಾಡಬೇಕೆಂಬ ಮನಸ್ಸೇನು ನಮಗೆ ಬಂತಲ್ಲ, ಆ ಮನಸ್ಸನ್ನು ಕೊಟ್ಟವನು ನೀನು ಅಂತ ಸಮರ್ಪಣೆ ಮಾಡಬೇಕು. ಭಾಳ ವ್ಯತ್ಯಾಸದ, ಚೆನ್ನಾಗಿ ಗಮನಿಸ್ರಿ. ಮನಸ್ಸು ಬಂತು, ಧರ್ಮ ಮಾಡಿದ್ವಿ, ಮಾಡಿದ ಧರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರಿ. ಆದರೆ ಆ ಮನಸ್ಸು ಕೊಟ್ಟವನು ನೀನು ಎನ್ನುವುದನ್ನು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ಭಾಗವತ ಏನು ಹೇಳ್ತಾ ಇದೆ? ಮನಸ್ವಿನಃ. ಮನಸ್ಸು ಬಂತು, ಧರ್ಮ ಮಾಡಿದ್ರಿ, ಮಾಡಿದ ಧರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರಿ. ಆದರೆ ಆ ಮನಸ್ಸು ಕೊಟ್ಟವನು ದೇವರು, ನಿಂತು ಮನಸ್ಸಿನಲ್ಲಿ ಪ್ರೇರಣೆ ಮಾಡಿದವನು ದೇವರು, ಅದನ್ನು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ಮತ್ತೇನಂದೆ ನಾನು? ನಮಗೆ ಮನಸ್ಸು ಬಂತಂದ್ರೆ ನಾವು ಮಾಡಿಬಿಡ್ತೀವಿ ಆಚಾರ. ಅಂದಮೇಲೆ ನಮಗೆ ಮನಸ್ಸು ಬಂದರೆ ಸಾಕು, ನಾವು ಮಾಡಿಬಿಡ್ತೀವಿ. ಅಂದಮೇಲೆ ಮನಸ್ಸು ಯಾರಿಗೆ ಬಂತು ಅಂತಾಯಿತು? ನನಗೆ ಬಂತು, ಮನಸ್ಸಿನೊಳಗೆ ಧರ್ಮ ಮಾಡಬೇಕು ಅಂತ ನಾನು ಮಾಡಿಬಿಟ್ಟೆ. ಭಾಗವತ ಹೇಳ್ತದ ಮನಸ್ವಿನಃ. ನೀನು ಮನಸ್ಸಿನಲ್ಲಿ ಮಾಡುವ ಏನೇನು ಆಲೋಚನೆಗಳಿದೆ, ಧರ್ಮದ ಆಲೋಚನೆಗಳು ಏನೇನು ಮಾಡ್ತೀವಿ, ಆ ಎಲ್ಲ ಮನಸ್ಸಿನಲ್ಲಿ ಮಾಡುವ ಧರ್ಮದ ಆಲೋಚನೆಗಳನ್ನು ದೇವರೇ ಮಾಡಿಸಿದ್ದು ಅಂತ ದೇವರಿಗೆ ಸಮರ್ಪಣೆ ಮಾಡಿಬಿಡು. ಅದು ನಿನ್ನ ಮೋಕ್ಷಕ್ಕೆ, ಮೋಕ್ಷದ ಸಾಧನೆಗೆ ಕಾರಣವಾಗುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸರಳ ಅನ್ನಿಸ್ತದಲ್ಲ? ಕೂತಲ್ಲೇ ಮಾಡ್ಬೋದು ಹೌದಿಲ್ಲ? ಅಂದ್ರೆ ನಾವೇನು ಇದಕ್ಕೆ ಎಲ್ಲಿ ಅಮೇರಿಕಕ್ಕೆ ಹೋಗ್ಬೇಕಾಗಿಲ್ಲ, ಜಪಾನಿಗೆ ಹೋಗ್ಬೇಕಾಗಿಲ್ಲ, ವೀಸಾ ಸಲ ಲೈನ್ನಾಗಿ ನಿಲ್ಬೇಕಾಗಿಲ್ಲ. ಕೂತಲ್ಲೇ ಕೂತು ನಮ್ಮ ಮನಸ್ಸಿನಲ್ಲಿ ಬರುವ ಏನು ಆಲೋಚನೆ ಇದೆ, ಏನು ವಿಚಿತ್ರ ಆಲೋಚನೆಯನ್ನು ಕೊಡ್ಬೋನು ಅವನೇ. ಅಂದಮೇಲೆ ನಾನು ಅದನ್ನೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಆಲೋಚನೆ ಏನಿದ್ರೂ ಬರ್ತದೆ, ನಾವು ಸುಮ್ಮ ಕೂತ್ರೂ ಬರ್ತದೆ, ಕೆಲಸ ಮಾಡ್ತಾ ಇದ್ರೂ ಬರ್ತದೆ. ಆ ಮನಸ್ಸಿನಲ್ಲಿ ಬರುವ ಏನೇನು ಆಲೋಚನೆ ಇದೆ ಅದನ್ನು ದೇವರಿಗೆ, ಈ ಆಲೋಚನೆಗಳನ್ನು ಕೊಟ್ಟವನು ನೀನೇ ಅಂತ ಸಮರ್ಪಣೆ ಮಾಡಿದ ಮಾತ್ರಕ್ಕೆ ನಮಗೆ ಆ ಸಮರ್ಪಣೆ ಮೋಕ್ಷವನ್ನು ತಂದುಕೊಡುತ್ತದೆ, ಜ್ಞಾನಕ್ಕೆ ಕಾರಣವಾಗ್ತದೆ. ಅರ್ಥ ಆಯ್ತಲ್ಲ? ಅಂದಮೇಲೆ ಇವತ್ತಿನಿಂದ, ಈ ಕ್ಷಣದಿಂದ ಮನಸ್ಸಿನೊಳಗೆ ಏನೇ ಧರ್ಮದ ಆಲೋಚನೆಗಳು ಬಂದರೆ ಅದನ್ನು ಕೊಟ್ಟವನು ನೀನೇ. ಮುಂದೆ ಮುಂದೆ ಹೀಗೆ ನನ್ನ ಮನಸ್ಸಿನಲ್ಲಿ ಧರ್ಮದ ಆಲೋಚನೆಗಳು, ವಿಚಾರಗಳು ಬರುವಂತೆ ಅನುಗ್ರಹವನ್ನು ಮಾಡಿರಿ ಅಂತ ದೇವರಿಗೆ ಸಮರ್ಪಣೆ ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಅದು ಮೋಕ್ಷಕರಣ. ಮನಸ್ವಿನ. ಮಂತ್ರವಿಧ ಸುಮಂಗಲ. ಮಂತ್ರವಿಧ. ನಾವೇನೇನೋ ಕಲ್ತೀವಲ್ಲ, ಹರಿಕಥಾಮೃತಸಾರ ಕಲ್ತ್ವಿ, ವಿಷ್ಣು ಸಹಸ್ರನಾಮ ಕಲ್ತ್ವಿ. ಕಲ್ತದ್ದನ್ನು ಭಾಳ ಚೆನ್ನಾಗಿದೆ. ಕಲ್ತ ಮೇಲೆ ಅಂದದ್ದನ್ನು ದೇವರಿಗೆ ಸಮರ್ಪಣೆ ಮಾಡ್ತೀರಿ, ಪ್ರಶ್ನೆ ಇಲ್ಲ. ವಿಷ್ಣು ಸಹಸ್ರನಾಮ ಅಂದ್ರಿ, ಅಂದದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರಿ. ಆದರೆ ಆ ವಿಷ್ಣು ಸಹಸ್ರನಾಮವನ್ನು ಕಲ್ತೀರಲ್ಲ, ಆ ಕಲಿಯುವ ಏನು ಜ್ಞಾನ ಇದೆ, ಆ ಜ್ಞಾನವನ್ನು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ನಮಗದ್ರ ಸಮರ್ಪಣೆ ಮಾಡ್ಬೇಕಂತೂ ನಮಗೆ ಗೊತ್ತಿಲ್ಲ. ವಿಷ್ಣು ಸಹಸ್ರನಾಮ ಅಂದದ್ದನ್ನು ಸಮರ್ಪಣೆ ಮಾಡಿದ್ರಿ ಸರಿ, ಹರಿಕಥಾಮೃತ ಸಾರ ಅಂದದ್ದನ್ನು ಸಮರ್ಪಣೆ ಮಾಡಿದ್ರಿ ಸರಿ. ಆದರೆ ಬಾಯಿ ಇದೆ, ನಾಲಿಗೆ ಇದೆ, ಹೊರಳತ್ತೆ ಎಂದ ಮಾತ್ರಕ್ಕೆ ಹರಿಕಥಾಮೃತ ಸಾರ ಅನ್ಲಿಕ್ಕೆ ಬರಬೇಕು ಎನ್ನುವ ನಿಯಮ ಇಲ್ಲ. ಹಂಗನ್ನೋದಾದರೆ ಎಲ್ಲರಿಗೂ ಇವತ್ತು ಹರಿಕಥಾಮೃತ ಸಾರ ಬಂದಿರಬೇಕಾಯ್ತು. ಆದರೆ ಬಾಯಿ ಇದೆ, ನಾಲಿಗೆ ಇದೆ, ಹೊರಳತ್ತೆ, ಹಲ್ಲಿದೆ ಎಂದ ಮಾತ್ರಕ್ಕೆ ವಿಷ್ಣು ಸಹಸ್ರನಾಮವೋ ಹರಿಕಥಾಮೃತ ಸಾರದ ಜ್ಞಾನ ನನಗೆ ಬರಬೇಕೆಂಬ ನಿಯಮ ಇಲ್ಲ ಅಲ್ವಾ? ಅಂದಮೇಲೆ ಎಲ್ಲರಿಗೂ ಹಲ್ಲು, ನಾಲಿಗೆ, ಬಾಯಿ ಇದ್ದರೂ ಜ್ಞಾನ ಇಲ್ಲ. ದೇವರೇ, ನನಗೆ ಮಾತ್ರ ನೀನು ಆ ಎಲ್ಲರಿಗೂ ಇಲ್ಲದೇ ಇರುವ ಜ್ಞಾನವನ್ನು ಕೊಟ್ಟು, ಆ ಜ್ಞಾನ ನೀನು ಕೊಟ್ಟದ್ದಕ್ಕೆ ನಾನು ಇವತ್ತು ಹರಿಕಥಾಮೃತ ಸಾರ ಅಂತ ಇದ್ದೇನೆ ಅಂತ ಆ ಜ್ಞಾನವನ್ನೂ ದೇವರಿಗೆ ನೀನು ಸಮರ್ಪಣೆ ಮಾಡು. ನಿನಗೇನಾಗ್ತದೆ? ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ. ನಿನಗೆ ದೇವರು ಮೋಕ್ಷವನ್ನು ಕೊಡುತ್ತಾನೆ.
ಎಷ್ಟು ಸರಳ ಅಲ್ಲ ದೇವ್ರ ಮೋಕ್ಷ ಕೊಡೋದು. ಅಂದಮೇಲೆ ನಾವೆಲ್ಲ ಅಂತೀವಲ್ಲ, ನೀವು ಎಲ್ಲ ಈ ಮಕ್ಕಳು ಸಣ್ಣ ಸಣ್ಣ ತಪ್ಪು ಮಾಡ್ತಿರ್ತಾವೆ. ಹೋಮ್ವರ್ಕ್ ಬರೆಯುವಾಗ ಅಥವಾ ಎಕ್ಸಾಮ್ ಬರೆಯುವಾಗ ಅವ್ರು ಬರ್ದಾದ್ಮೇಲೆ PTM ಕರೆದಾಗ ನಿಮ್ಮ ಅಲ್ಲಿ ಕೂಡಿಸ್ಕೊಂಡು ನಿಮ್ಗೆ ತೋರಿಸ್ತಾರೆ, ನೋಡಿರಿ ಇಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಹಿಂಗೆ ಮಾಡೋದು ಹಿಂಗೆ ಮಾಡ್ಯಾನ ನೋಡ್ರಿ ಅಂತ ಅವ್ರು ತೋರಿಸಿ ನಿಮ್ಮ ಮಕ್ಕಳಿಗೆ ಮುಂದೆ ಹಿಂಗೆ ಮಾಡಿಸ್ರಿ ಅಂತ ಅವ್ರು ಹೆಂಗೆ ಹೇಳ್ತಾರೆ PTMಗೆ ಹೋದಾಗ. ಅವೆಲ್ಲ ತಪ್ಪು ಸರಿ ಮಾಡ್ಕೋತ ಹೋದ ಅಂದ್ರೆ ನಾಳೆ ಅವನು ಒಳ್ಳೆ ರ್ಯಾಂಕನ್ನು ಪಡಿತಾನ, ಒಳ್ಳೆ ಭಾರಿ ಆಗ್ತಾನೆ. ಹಂಗೆ ಭಾಗವತ ನಮಗೇನು ಹೇಳಿಕತ್ತದಂದ್ರೆ, ನೀನು ಇಲ್ಲಿ ತಪ್ಪು ಮಾಡ್ಲಿಕತ್ತಿ ಅಂತ ವೇದವ್ಯಾಸ ದೇವರು ಶುಕಾಚಾರ್ಯರು ಕೂಡಿಸ್ಕೊಂಡು ನಮಗೆ ಹೇಳಿಕತ್ತಾರ. ನಾವು ಈ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ನಾನು ಭಾರಿ ಆಗ್ತೀನಿ. ಇವು ಟೀಚರಿಗೆ ಬುದ್ಧಿ ಇಲ್ಲ, ಅವ್ರಿಗೇನು ಅವ್ರು ಹಾಗೆ ನಾವು ಫೀಸ್ ಕಟ್ಟಿವಿಲ್ಲ, ಅವ್ರು ಪಾಸ್ ಮಾಡೋಕ್ಕೂ ಮಾಡ್ಬೇಕಟ್ಟೆ ಏನನ್ನ ಹೇಳ್ಕೊಂಡಿನ ಅಂತ ಮಕ್ಕಳು ಆ ಟೀಚರ್ ಹೇಳುವ ಸಣ್ಣ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಅವನೇ ಹಾಳಾಗ್ತಾನೆ, ಯಾರಿಗೆಲ್ಲ ಹಾನಿ ಅಲ್ವಾ. ಹಾಗೆ ಭಾಗವತ ಏನು ಮಾಡ್ಲಿಕ್ಕತ್ತದ ನಮಗೆ, ನಾವು ಮಾಡುವ ಸಣ್ಣ ತಪ್ಪುಗಳನ್ನು ತಿಳಿಸಿ ಹೇಳ್ತಾ ಇದೆ, ಹೀಗೆ ಮಾಡಬೇಡ್ರಿ ಅಂತ. ಇದನ್ನು ಕೇಳಿ ನಾವು ತಿದ್ದುಕೊಂಡ್ರೆ ಯಾರಿಗೆ ಲಾಭ? ನಮಗೆ ಲಾಭ. ನಮ್ಮನ್ನು ನೋಡಿ ಕಲಿಯುವ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಲಾಭ. ಅರ್ಥ ಆಗ್ತಾ ಇದೆಯಲ್ಲ. ಅಂದಮೇಲೆ ದೊಡ್ಡದನ್ನು ಸಮರ್ಪಣೆ ಮಾಡ್ತೀರಿ, ಆದರೆ ಆಗಿಂದಾಗೆ ಆಗುವ ಕ್ರಿಯೆಗಳನ್ನು ಸಮರ್ಪಣೆ ಮಾಡೋದಿಲ್ಲ. ಅದನ್ನೆಲ್ಲ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ನಮಗೆ ಏನೇನು ಇವತ್ತು ಜ್ಞಾನ ಕೊಟ್ಟಿದ್ದಾನೆ ದೇವರು, ಆ ಎಲ್ಲ ಜ್ಞಾನವು ದೇವರೇ ನೀನು ಕೊಟ್ಟದ್ದು ಎಂದು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಇದು ಮಂತ್ರವಿಧ. ಮತ್ತೇನು? ಸುಮಂಗಲಾಹ. ಎಷ್ಟು ಚೆನ್ನಾಗಿದೆ. ಸುಮಂಗಲಾಹ, ಮಂಗಲಕರವಾದ ಕಾರ್ಯಗಳನ್ನು ನೀನು ಮಾಡ್ತೀಯಲ್ಲ, ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡೋ ನಿನ್ನ ಮೋಕ್ಷ ಸಿಕ್ಬಿಡ್ತದೆ. ಏನಾಯಿತು ಈಗ ನೋಡ್ರಿ, ನಾನು ಪೂಜೆ ಮಾಡಿದಾಗ ಅದರಲ್ಲಿ ಗಂಟೆ ಬಾರಿಸ್ತೀನಿ, ಜಾಗಂಟೆ ಬಾರಿಸ್ತೀನಿ, ಹೂವು ಏರಿಸ್ತೀನಿ, ತುಳಸಿ ಏರಿಸ್ತೀನಿ, ಎಲ್ಲ ಮಾಡ್ತೀನಿ. ರಂಗೋಲಿ ಹಾಕ್ತೀರಿ, ಆ ರಂಗೋಲಿ ಹಾಕುವಾಗ ಸ್ತೋತ್ರ ಅಂದ್ರಿ, ಎಲ್ಲ ಮಾಡಿದ್ರಿ, ಅರ್ಶಿನ ಹಾಕಿದ್ರಿ. ಆ ರಂಗೋಲಿ ಹಾಕುವಾಗ ಪೂಜೆ ಮಾಡುವಾಗ ನಾನೇನು ಘಂಟಾದಿಗಳನ್ನು ಬಾರಿಸ್ತೀನಿ, ಮಂತ್ರಾದಿಗಳನ್ನು ಅಂತೀರಿ. ಆ ಅಂದ ಮಂತ್ರವನ್ನು ಮಾಡಿದ ಪೂಜೆಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರಿ, ರಂಗೋಲಿ ಹಾಕಿದ್ದು ಸಮರ್ಪಣೆ ಮಾಡಿದ್ರಿ. ಆದರೆ ಆ ಮಧ್ಯದಲ್ಲಿ ಮಂಗಲಕರವಾದ ಏನೇನು ಕಾರ್ಯಗಳನ್ನು ಮಾಡಿದ್ವಿ, ಗಂಟೆ ಬಾರಿಸುವಿಕೆ ಇರಲಿ, ಜಾಗಂಟಿ ಬಾರಿಸೋದಿರಲಿ, ಈ ಮಧ್ಯದಲ್ಲಿ ಮಾಡಿದ ಏನು ಮಂಗಲಕರವಾದ ಕಾರ್ಯಗಳು ಅವುಗಳನ್ನು ಆ ಕ್ಷಣದಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಭಾಳ ಕಷ್ಟ. ನೆನಪಾದರೆ ಮಾತ್ರ ಇವೆಲ್ಲ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನೆನಪಾಗಲಿಲ್ಲ ಅಂದರೆ ನಾವು ಎಲ್ಲ ಸೇರಿ ಒಂದು ಸಮರ್ಪಣೆ ಮಾಡ್ತೀವಿ. ಹೇಗಿರುತ್ತೆ ಅಂದರೆ, ನಮ್ಮ ಗುರುಗಳು ಹೇಳೋರು ಯಾವಾಗಲೂ, ಆ ಎಲೆ ಒಳಗೆ ಅನ್ನ, ಹುಳಿ, ಸಾರು, ಪಲ್ಯ, ಚಟ್ನಿ, ಪಾಯಸ, ಕೋಸಂಬರಿ, ಗೊಜ್ಜು ಎಲ್ಲ ಸೇರಿ ಕಲಿಸಿ ಗಬಗಬಾ ಅಂತ ಒಂದೇ ಸಲ ತಿಂದರೆ ಪಕ್ಕದಲ್ಲಿ ಕೂತವನು ಹೇಗೆ ಎದ್ದೋಡು ಬಿಡ್ತಾನೋ ಹಾಗೆ ನಾನು ಏನು ಮಾಡ್ತೀನಿ, ಆ ರುಚಿನೇ ಬೇರೆ, ಅದೇನು ರುಚಿ ಇರೋಂಗಿಲ್ಲ. ಅದೇ ಒಂದೊಂದು ಕರ್ಮಗಳನ್ನು ಸಮರ್ಪಣೆ ಮಾಡೋದೇನಿದೆ ಅದೇ. ನೀವು ಅನ್ನ ಹುಳಿ ತಿನ್ನೋದು, ಅನ್ನ ಸಾರು ತಿನ್ನೋದು, ಪಾಯಸ ತಿನ್ನೋದು ಎಲ್ಲ ಬೇರೆ ಬೇರೆ ತಿಂದರೆ ಅದೇನು ರುಚಿ ಇದೆ, ಅದೇನು ಹೊಟ್ಟೆ ತುಂಬುತ್ತೆ. ಅದೇ ಎಲ್ಲ ಸೇರಿ ಮಿಕ್ಸ್ ಮಾಡಿ ಎಲ್ಲ ಹಾಕ್ಬಿಡು, ಬೋಂಡಾನೂ ಹಾಕು, ಪುರಿನೂ ಹಾಕು, ಎಲ್ಲ ಕಲಿಸ್ಬಿಡು, ಎಲ್ಲ ಕಲಿಸಿ ಅಂತ ಎಲ್ಲ ಕಲಿಸಿ ತಿನ್ನೋದೇನಿದೆ ಅದು ಹೇಗಿರುತ್ತಲ್ವ. ಹಾಗೆ ನಾವು ಮಾಡುವ ಕರ್ಮಗಳ ಸಮರ್ಪಣೆ ಇವತ್ತು ಹೇಗಿದೆ, ಬೆಳಗ್ಗೆಯಿಂದ ರಾತ್ರಿವರೆಗೆ ಮಾಡಿದ್ದನ್ನೆಲ್ಲ ರಾತ್ರಿ ಮಲ್ಕೊಳ್ಳುವಾಗ ಸಮರ್ಪಣೆ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಅದು ಮನೆಯೊಳಗೆ ಯಾವ ಟೆನ್ಷನ್ ಇರಲಿಲ್ಲ, ಜಗಳ ಇರಲಿಲ್ಲ, ಗದ್ದಲಿರಲಿಲ್ಲ, ಯಾರೂ ಬಂದಿರಲಿಲ್ಲ, ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದೀವಿ ಅಂತ. ಆದ್ರೆ ಎಲ್ಲರೂ ಬಂದಿದ್ರು ಅಂದರೆ ಅದನ್ನು ಅವತ್ತೂ ಇಲ್ಲ, ಮತ್ತು ಅವರೆಲ್ಲ ಹೋದ್ಮೇಲೆ ಒಂದು ವಾರನೋ ತಿಂಗಳಾದ್ಮೇಲೆ ಸಮರ್ಪಣೆ. ಅಂದಮೇಲೆ ಅದು ಹೇಗಿದೆ, ಎಲ್ಲ ಕಲಿಸಿ ಬೋಂಡ, ಪೂರಿ, ಅನ್ನ, ಸಾರು ಎಲ್ಲ ಕಲಿಸಿ ತಿಂದಂಗೆ ಅದು. ಅದರಿಂದ ಬಹಳ ಲಾಭ ಇಲ್ಲ. ಸಮರ್ಪಣೆ ಆಗೇ ಆಗ್ತದೆ, ಪ್ರಶ್ನೆನೇ ಇಲ್ಲ. ಆದರೆ ಒಂದೊಂದು ಕಾರ್ಯಗಳನ್ನು ಆಗಿಂದಾಗೆ ಪ್ರತ್ಯೇಕ ಸಮರ್ಪಣೆ ಮಾಡ್ತಾ ಹೋದರೆ ಏನೊಂದು ಕ್ವಾಲಿಟಿ ಇದೆ, ಆ ಕ್ವಾಲಿಟಿ, ಆ ಪುಣ್ಯ ಒಮ್ಮೆಲೆ ರಾತ್ರಿ ಮಲಗುವಾಗಲೋ ಅಥವಾ ತಿಂಗಳಿಗೆ ಒಮ್ಮೆ ಸಮರ್ಪಣೆ ಮಾಡ್ತೀನಿ ಅಂದಾಗಲೋ ಅದು ಬರುವುದಿಲ್ಲ, ಆ ಪುಣ್ಯ ಬರುವುದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ ಭಾಗವತ ಏನು ಹೇಳಿ. ಅಂದಮೇಲೆ ನೆನಪಿಟ್ಟುಕೊಂಡು ಸಮರ್ಪಣೆಯನ್ನು ಆಗಾಗ ನಾವು ಮಾಡ್ತಾ ಇರಬೇಕು ಎನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದಮೇಲೆ ನೀವೆಲ್ಲ ಮಾಡ್ತೀರಿ, ಆದರೂ ನೆನಪಿಟ್ಟುಕೊಂಡು ಏನೇನು ನಿಮಗೆ ಒಳ್ಳೆಯದು ಅಂತಾಗುತ್ತೋ ಅದನ್ನೆಲ್ಲ ಆಗಿಂದಾಗೆ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇರಿ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ನೀವು ಎಷ್ಟು ಬೇಗ ಸಮರ್ಪಣೆ ಮಾಡ್ತೀರೋ ಅಷ್ಟು ಅದು ಜ್ಞಾನಕ್ಕೆ ಕಾರಣವಾಗುತ್ತೆ. ಬೇಗ ದೇವರು ಜ್ಞಾನವನ್ನು ಕೊಡ್ತಾನೆ. ಆ ಜ್ಞಾನ
ಬೇಗ ನಮಗೆ ಮೋಕ್ಷವನ್ನು ಕೊಡುವುದಕ್ಕೆ ಸಮರ್ಥವಾಗುತ್ತದೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಇದು ಒಂದಾಯ್ತು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆಭೀರ ಕಂಕಾಯ ವನಾಶಕಾದಯ ಏನೇ ಚ ಪಾಪಾಯದಪಾಶ್ರಯಾಶ್ರಯ ಶುಂಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ನೋಡಿ, ಭಾಳ ಚೆನ್ನಾಗಿದೆ. ಈ ಪರಮಾತ್ಮನ ಮಹಿಮೆಯನ್ನು ಹೇಳೋದು, ಕೇಳೋದು, ಸ್ತೋತ್ರ ಅನ್ನೋದು, ಏನೇನು ನಾವು ಮಾಡ್ತೀವಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ, ಇದು ಎಂತಹ ಜೀವರಾಶಿಗಳಿಗೆ ಶುದ್ಧಿಯನ್ನು ತಂದುಕೊಡುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನಾವು ಶುದ್ಧರಾದರೆ, ಮನಸ್ಸಿನಿಂದ ದೇಹದಿಂದ ಶುದ್ಧಿ ಬಂದ್ರೇನೆ, ಶುದ್ಧಿಯಾದರೇನೆ ಆಗ ಮಾಡಿದ ಧರ್ಮ ಮೋಕ್ಷವನ್ನು ಕೊಡುತ್ತೆ. ದೇಹದಿಂದ ಶುದ್ಧಿ ಆಗ್ಬಿಡ್ತೀವಿ, ಸ್ನಾನ ಮಾಡ್ತೀವಿ, ಎಲ್ಲ ಸೋಪ್ಗಿ ಪಚ್ಕೋತೀವಿ, ಅಂದಮೇಲೆ ದೇಹದಿಂದ ಶುದ್ಧಿ ಆಗ್ಬಿಡ್ತದೆ ಸರಿ. ಆದರೆ ಮನಸ್ಸೇ ಮೊದಲಾದ ಇಂದ್ರಿಯಗಳು ಶುದ್ಧಿ ಆಗಬೇಕು. ಆ ಶುದ್ಧಿಯಾಗಬೇಕಾದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಭಾಗವತ ನಮಗೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಭಾಳ ಚೆನ್ನಾಗಿದೆ. ಮನಸ್ಸನ್ನು, ಇಂದ್ರಿಯಗಳನ್ನು ಶುದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು? ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲಿ ಹೋಗಿ ಮನಸ್ಸನ್ನು ತೋರಿಸ್ಕೊಂಡು ಏನು ಪ್ರತಿ ವಾರ ಬಂದು ಏನು ಮಾಡೋ ಅವಶ್ಯಕತೆ ಇಲ್ಲ. ಏನೇಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುಂಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಭಾಳ ಚೆನ್ನಾಗಿದೆ ನೆನಪು. ಯಾವಾಗೇ ನಮ್ಮ ಮನಸ್ಸು, ಇಂದ್ರಿಯಗಳು ಕೆಟ್ಟ ಆಲೋಚನೆಯನ್ನು ಮಾಡ್ತಾ ಇದೆ, ಯಾಕೋ ಮನಸ್ಸು ಇವತ್ತು ಕೆಟ್ಟದಾಗಿದೆ, ಕೆಟ್ಟದ್ದನ್ನೇ ವಿಚಾರ ಮಾಡ್ತಾ ಇದೆ ಅಂತ ಅನ್ನಿಸ್ತೋ, ಏನು ಮಾಡಬೇಕು? ಪರಮಾತ್ಮನ, ದೇವರ ಚರಿತ್ರೆಗಳನ್ನು ಕೇಳುವುದಕ್ಕೆ, ಹೇಳುವುದಕ್ಕೆ ಆರಂಭ ಮಾಡಿಬಿಡೋದು. ಮನಸ್ಸೊಳಗೆ ಯಾಕೋ ಇವತ್ತು ಅಪ್ಪನನ್ನು ಬೈಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಾ, ಇವತ್ತು ಯಾಕೋ ಮತ್ತು ಗಂಡನನ್ನು ಬೈಬೇಕು ಅಂತ ಅನ್ನಿಸ್ತಾ, ಏನು ಮಾಡಬೇಡ್ರಿ, ಅನಿಸಿದಲ್ಲ ತಪ್ಪು ಅಂತ ಗೊತ್ತಾಗಿದೆ, ಏನು ಮಾಡಬೇಕು? ಪಾಪ ಬಂದು ಅನ್ನಿಸಿದ ಕೂಡಲೇ ಪಾಪ ಬಂದ್ಬಿಡುತ್ತೆ ನಂಗೆ. ನಾ ಅಂದಮೇಲೆ ಇನ್ನೂ ಎಕ್ಸ್ಟ್ರಾ ಪಾಪ ಅನ್ನಿಸಿದ ಕೂಡಲೇ ಪಾಪ ಬಂದದು. ಆ ಪಾಪ ಹೇಗೆ ಹೋಗುವುದು? ಅದನ್ನು ಪ್ರಭವಿಷ್ಣವೇ ನಮಃ, ಜಗದೊಡೆಯನಾದ ದೇವರ ಮಹಿಮೆಗಳನ್ನು, ಕಥೆಗಳನ್ನು ಹೇಳುವುದು, ಕೇಳುವುದು, ಸ್ತೋತ್ರಗಳನ್ನು ಅನ್ನುವುದು ಮಾಡಿಬಿಟ್ರೆ ಸಾಕು. ಅಂಥ ಪಾಪಗಳನ್ನು ದೇವರು ಕಳೆದು ಮತ್ತೆ ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನೆಲ್ಲ ಶುದ್ಧಿಗೊಳಿಸುತ್ತಾನೆ. ಅರ್ಥ ಆಯ್ತಾನೆ? ಇದು ಬರಲ್ಲ ನಮಗೆ. ಸಿಟ್ಟು ಬಂದಿರ್ತದೆ, ಜೋರು ಬೈತೀವಿ, ಬೈದು ಅದನ್ನು ಇನ್ನೊಬ್ಬರ ಮುಂದೆ ಹೇಳಬೇಕು. ಅಲ್ಲಿವರೆಗೆ ನಮಗೆ ಸಮಾಧಾನ ಇರಂಗಿಲ್ಲ. ಯಾರಾದರೂ ಎದುರಿಗೆ ಇದ್ದರು ಅಂದ್ರೆ ಆಗಿಂದ ಆಳೆ ಹೇಳಿ ಮುಗಿಸ್ಬಿಡೋದು ಆಗ್ಬಿಡ್ತದೆ. ನಿಶ್ಚಿಂತೆ ಅರ್ಧ ಗಂಟೆ ಒಳಗೆ ಮುಗಿದೋಗ್ಬಿಡ್ತದೆ. ಎದುರಿಗೆ ಯಾರು ಇರಲಿಲ್ಲ ಅಂದರೆ ಕೆಲಸ ಮುಗಿಯೋ ತನಕ ಫೋನ್ ಮುಟ್ಟೋಂಗಿಲ್ಲ, ಮಡಿಲಿದ್ದೀನಿ ಅಂತ ಹೇಳಿ ಮೈಲಿಗೆ ಆದಮೇಲೆ ಮತ್ತೆ ಫೋನ್ ಮಾಡಿ ಅವರು ಸಿಕ್ಕರು, ಮಕ್ಕಳು ಸಿಕ್ಕರು ಸರಿ ಇಲ್ಲ, ರಾತ್ರಿ ತನಕ ಅವ್ರು ರಾತ್ರಿ ಫ್ರೀ ಆಗ್ತಾರೆ ಅಂದರೆ ರಾತ್ರಿ ತನಕ ಕಾದು ಅಲ್ಲಿವರೆಗೆ ಮನಸ್ಸೊಳಗೆ ಕೊತಕತಾ ಕುದಿತಾ ಇರ್ತದದು. ಅಂದಮೇಲೆ ಅಲ್ಲಿವರೆಗೆ ಏನೇನು ಧರ್ಮ ಮಾಡ್ತೀವಿ ಅದೆಲ್ಲ ಬರೀ ಆ ಸಿಟ್ಟೊಳಗೆ ಹೋಗ್ಬಿಡ್ತದೆ. ರಾತ್ರಿ ಅವ್ರು ಸಿಕ್ಕಾಗ ಅವ್ರ ಮುಂದೆ ಹೇಳಿ ಅವರೊಂದು ಸ್ವಲ್ಪ ಫೋನ್ಯಾಗ ನಮ್ಮ ಎದುರಿಗೆ ಯಾರ ಮೇಲೆ ನಂಗೆ ಸಿಟ್ಟು ಬಂದು ಅವ್ರನ್ನ ಬೈದ ಮೇಲೆ ಆಗ ನನಗೆ ಆರಾಮ ಆಗ್ತದೆ, ಸಮಾಧಾನ ಆಗ್ತದೆ ಅಲ್ವಾ? ಸಾಮಾನ್ಯ ನಮ್ಮೆಲ್ಲರ ಮನಸ್ಥಿತಿ ಹೀಗಿರ್ತದೆ. ಅಂದಮೇಲೆ ನಮ್ಮ ಪಾಪ ಎಷ್ಟೊತ್ತು ಬೆಳೀತಾ ಹೋಯಿತು. ಬೆಳಗ್ಗೆ ನಾನು ಜಗಳಾಡಿದ್ದೆ, ಆಗ ಬೈದಿದ್ದರ ಕೋಪ ಬಂದ ಪಾಪ. ರಾತ್ರಿ ಅದನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಂಡು ಅವ್ರ ಕಡೆಯಿಂದ ಬಯಸೋ ತನಕನೂ ಆ ಪೀರಿಯಡಲ್ಲಿ ಏನೇನು ಧರ್ಮ ಮಾಡಿದ್ದೆಲ್ಲ ವ್ಯರ್ಥ ಆಗಿ ಪಾಪ ಅಷ್ಟಷ್ಟು ಬೆಳೀತಾ ಹೋಯಿತು. ಅಂದಮೇಲೆ ಭಾಗವತ ಏನು ಹೇಳಿಗತ್ತದ? ನಮಗೆ ಬೈಲಾರ್ದು ಇರ್ಲಿಕ್ಕಂತೂ ಆಗಲ್ಲ. ನಮ್ಮ ಮನಸ್ಸು, ನಾವೇನು ವಾಯುದೇವರಲ್ಲ, ಬ್ರಹ್ಮದೇವರಲ್ಲ, ಇಂದ್ರಾದಿ ದೇವತೆಗಳಲ್ಲ, ನಮಗಿಂತ ಹಿರಿಯರ ಮೇಲೆ ಸಿಟ್ಟು ಬಂದೇ ಬರ್ತದೆ. ಸಾಮಾನ್ಯ ಮನುಷ್ಯನ ಸಹಜ ಸ್ವಭಾವ. ಅಂದಮೇಲೆ ಏನಾದರೂ ಅನ್ಬೇಕನ್ನಿಸ್ತು, ಬೈಬೇಕನ್ನಿಸ್ತಾ, ಬೈಬಾರ್ದು, ಅನ್ನಬಾರ್ದು, ಇದು ಶಾಸ್ತ್ರ. ಅನ್ನಬೇಕಂತ ಅನ್ನಿಸ್ತದಲ್ಲ, ಅನ್ನೋಂಗಿಲ್ಲ ಮುಂದಿಂದು. ಆದ್ರೆ ಏನನ್ನು ಮಾಡ್ಬೇಕು ಇವ್ರಿಗೆ ಅಂತ ಅನ್ನಿಸ್ತದಲ್ಲ ಮನಸ್ಸೊಳಗೆ. ಆ ಅನಿಸಿದ ಪಾಪ, ಹೊರಗಿನ ತಿನ್ನಬೇಕು ಅಂತ ಬಂದ ಮನಸ್ಸೊಳಗೆ ಬಂದ ಪಾಪ, ತಿನ್ನೋಂಗಿಲ್ಲ ಮುಂದಿಂದು. ಆದರೆ ತಿನ್ನಬೇಕು ಎನ್ನುವ ಮನಸ್ಸಿಗೆ ಬಂದ ಪಾಪ, ಇಚ್ಛೆ ಬಂದ ಪಾಪ, ಹೀಗೆ ಇಂತಹ ಏನೇನು ಪಾಪಗಳಿದೆ, ಈ ಎಲ್ಲ ಪಾಪಗಳು ಮನಸ್ಸೇ ಮೊದಲಾದ ಇಂದ್ರಿಯಗಳಿಗೆ ಅಶುದ್ಧಿಯನ್ನು ತಂದು ಕೊಡುತ್ತವೆ. ಅದರಿಂದ ನಾವು ಏನೇ ಧರ್ಮ ಮಾಡಿದರೂ ಆ ಧರ್ಮ ನಮಗೆ ಉತ್ತಮವಾದ ಪುಣ್ಯವನ್ನು ಕೊಡೋದಿಲ್ಲ. ಹಾಗಾದರೆ ಆ ಮನಸ್ಸಿಗೆ, ಇಂದ್ರಿಯಗಳಿಗೆ ಬಂದ ಅಶುದ್ಧಿ ಪರಿಹಾರವಾಗಬೇಕಾದ್ರೆ ಏನು ಮಾಡಬೇಕು? ಭಾಗವತ ಹೇಳುತ್ತೆ, ಇನ್ನೇನು ಮಾಡಬೇಡಪ್ಪ, ಇದನ್ನೇನು ಮನಸ್ಸು ತೆಗೆದು ಬೆಂಕಿ ಹಾಕಿ ಶುದ್ಧ ಮಾಡ್ಲಿಕ್ಕೆ ಬರಲ್ಲ, ಗಾಳಿಯಾಗಿಟ್ಟು ಶುದ್ಧ ಮಾಡ್ಲಿಕ್ಕೆ ಬರಲ್ಲ, ಸೋಪ್ ಹಚ್ಚಿ ಶುದ್ಧ ಮಾಡ್ಲಿಕ್ಕೆ ಬರಲ್ಲ. ಅಂದಮೇಲೆ ಏನು ಮಾಡ್ಬೇಕು? ಇದನ್ನು ಏನು ಮಾಡಬೇಡ, ಆಗಾಗ ಭಗವತ್ ಕೀರ್ತನಾದಿ ರೂಪಾಯ ತತ್ಸೇವಾಯ, ಭಗವಂತನ ಗುರುಗಳ ಕೀರ್ತನೆ, ಮಹಿಮೆಗಳನ್ನು ಹೇಳೋದು, ಕೇಳೋದು, ಸ್ತೋತ್ರ ಅನ್ನೋದು, ಹಾಡನ್ನೋದು, ಇವುಗಳನ್ನು ಮಾಡ್ತಾ ಇದ್ದರೆ ಆಗ ಇಂತಹ ಗುರು ಹಿರಿಯರಿಗೆ
ಅನ್ನುವ, ಕೆಟ್ಟದ್ದು ಮಾಡುವ ಏನೊಂದು ಪಾಪ ನನ್ನ ಮನಸ್ಸಿಗೆ, ಇಂದ್ರಿಯಗಳಿಗೆ ಬಂದಿದೆ, ಆ ಪಾಪ ನಮ್ಮಿಂದ ದೂರವಾಗಿ ಮನಸ್ಸೇ ಮತ್ತು ಇಂದ್ರಿಯಗಳೆಲ್ಲ ಶುದ್ಧವಾಗುತ್ತವೆ. ಅವು ಶುದ್ಧವಾದ ಮೇಲೆ ಆಗ ನೀನು ನಿಷ್ಕಾಮವಾಗಿ ಏನೇ ಧರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಆಗ ಆ ನಿಷ್ಕಾಮ ಧರ್ಮ ನಿನಗೆ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡಲು ಸಾಧ್ಯ. ಎಷ್ಟಿದೆ, ಅರ್ಥ ಆಗ್ತಾ ಇದೆಯಲ್ಲ? ಅಂದಮೇಲೆ ಎಷ್ಟು ಪುಣ್ಯ ನಾವು ಕಳ್ಕೊಂಡಿವಿ ನೋಡ್ರಿ. ಈಗ ಅಂದ್ರೆ ಬರೀ ಬೈಬೇಕು ಅಂತ ಇಚ್ಛಾ ಬಂದದಷ್ಟೇ, ಬೈದಿಲ್ಲ. ಆದರೆ ಅದೇ ಇಚ್ಛಾದಿಂದೇ ಮನಸ್ಸೊಳಗೆ ಹಂಗೆ ಇಟ್ಕೊಂಡು ಕೂತೀನಿ ನಾನು. ಅಂದಮೇಲೆ ನಿಷ್ಕಾಮ ಧರ್ಮ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಅಂದಮೇಲೆ ಏನು ಮಾಡಿರಿ, ಇನ್ಮೇಲೆ ಮನಸ್ಸೊಳಗೆ ಏನೇ ಕೆಟ್ಟ ಆಲೋಚನೆ ಬಂದೇ ಬರುತ್ತೆ, ಎಲ್ಲರಿಗೂ ಬರುತ್ತೆ, ನನ್ನ ಹಿಡ್ಕೊಂಡು ಎಲ್ಲರಿಗೂ ಬಂದೇ ಬರುತ್ತೆ. ಮನಸ್ಸೊಳಗೆ ಏನೇ ಕೆಟ್ಟ ಆಲೋಚನೆ ಬಂದ ಕೂಡಲೇ ದೇವರ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಆರಂಭಿಸ್ರಿ. ದೇವರ ನಾಮಸ್ಮರಣೆಯನ್ನು ಮಾಡಿರಿ. ನಿಮ್ಗೆ ಏನು ಸ್ತೋತ್ರ, ಹಾಡು, ಸುಳಾದಿ ಏನು ಬಾಯಾಗಿ ಬರ್ತದೋ ದೇವರದು, ಗುರುಗಳದು, ಅದನ್ನು ಹೇಳ್ತಾ ಹೋಗ್ರಿ. ಆ ಸ್ತೋತ್ರದ ಕೀರ್ತನೆ ಏನು ಮಾಡ್ತದೆ, ನಮ್ಮ ಆ ಪಾಪವನ್ನು ದೂರ ಮಾಡುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೆ? ಅಂದಮೇಲೆ ಮರಿಬೇಡಿ, ಭಾಗವತ ಭಾಳ ಚೆನ್ನಾಗಿ ಹೇಳುತ್ತೆ. ನಾ ಹಾಗೆ ಹೇಳಿದಾಗೆ ನಾವು ಮಾಡುವ ಒಂದೊಂದು ತಪ್ಪನ್ನು ಟೀಚರು ಮಕ್ಕಳು ಮಾಡಿದ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಹೆಂಗೆ ತಿದ್ದಿ ಅವ್ರನ್ನ ಸರಿ ಮಾಡ್ತಾರೋ ಹಾಗೆ ಭಾಗವತ ನಮಗೆ ಒಂದೊಂದು ತಪ್ಪುಗಳನ್ನು ಹೇಳಿ ಹಿಂಗೆ ಮಾಡಬೇಡ್ರಿ ಅಂತ ತಿಳಿಸ್. ಹೀಗಾಗಿಯೇ ಇದು ಎಂಥ ಮಹತ್ವದ್ದಿದು ಅಂದ್ರೆ, ವಾಯುದೇವರ ಬಗ್ಗೆ ನೀವೆಲ್ಲ ಕೇಳಿರಲ್ಲ. ವಾಯುದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಂದೆಂದಿಗೂ ಪರೋಕ್ಷೇಪೆ ಹರೇರ್ನಿಂದ ಕೃತೋ ಜಿಹ್ವಾಂ ಚಿನತ್ತಿ ಚ. ಶ್ರೀಮದಾಚಾರ್ಯ ಹೇಳ್ತಾರೆ ಮಹಾಭಾರತ. ವಾಯುದೇವರು ಎಂದೆಂದಿಗೂ ಮನಸ್ಸಿನಲ್ಲಿಯೂ ದೇವರನ್ನ, ಲಕ್ಷ್ಮೀದೇವಿಯನ್ನು ನಿಂದನೆ ಮಾಡುವ ಇಚ್ಛೆಯನ್ನೂ ಪಟ್ಟಿಲ್ಲ. ನಿಂದನೆ ಮಾಡಿಲ್ಲ ಅಲ್ಲ, ನಿಂದನೆ ಮಾಡುವ ಇಚ್ಛೆಯನ್ನೂ ವಾಯುದೇವರು ಮನಸ್ಸಿನಲ್ಲಿ ಪಟ್ಟಿಲ್ಲ. ಯಾವಾಗಿಂದ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ. ಅವರಷ್ಟೇ ಇಚ್ಛಾಪಟ್ಟಿಲ್ಲಲ್ಲ, ಯಾರೇ ಪರೋಕ್ಷೇಪೆ ಹರೇರ್ನಿಂದ, ಯಾರಾದರೂ ದೇವರನ್ನು ಬೈಬೇಕು, ಅವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ಸಾಕಂತೆ, ಜಿಹ್ವಾಂಚಿನತ್ತಿ, ಅವರ ನಾಲಿಗೆಯನ್ನು ವಾಯುದೇವರು ಕಟ್ ಮಾಡ್ತೀನಿ ಅಂತ ಪ್ರತಿಜ್ಞೆ ವಾಯುದೇವರು. ಅಂದಮೇಲೆ ಯಾಕೆ ವಾಯುದೇವರಿಗೆ ಬ್ರಹ್ಮ ಪದವಿ? ಯಾಕೆ ವಾಯುದೇವರಿಗೆ ಮೋಕ್ಷದೊಳಗೆ ಎಲ್ಲರಿಗಿಂತ ಹೆಚ್ಚಿನ ಆನಂದ? ಯಾಕೆ? ಅವರು ಎಂದೆಂದಿಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಂದೆಂದಿಗೂ ತಮಗಿಂತ ಹಿರಿಯರನ್ನು ನಿಂದನೆ ಮಾಡುವ ಮನಸ್ಸನ್ನು ಪಟ್ಟಿಲ್ಲ. ಅಂದಮೇಲೆ ಇದು ಎಷ್ಟು ದೊಡ್ಡ ಗುಣ ಆಯಿತು, ಅರ್ಥ ಆಗ್ಲಿಕ್ಕೆ ಯಾರಿಗೆ? ಅಂದಮೇಲೆ ವಾಯುದೇವರಿಗೆ ಅನಂತವಾದ ಆನಂದ ಸಿಗುವುದಕ್ಕೆ ಕಾರಣವಾಯಿತು ಹಿರಿಯರನ್ನು ನಿಂದನೆ ಮಾಡದೇ ಇರುವಿಕೆ. ವಾಯುದೇವರಿಗೆ ಬ್ರಹ್ಮ ಪದವಿ ಬರಲು ಕಾರಣವಾಯಿತು ಅವರಿಗಿಂತ ಹಿರಿಯರನ್ನು ನಿಂದನೆ ಮಾಡದೇ ಇರುವಿಕೆ. ದೇವರು ಯಾರಿಗೂ ಕೊಡದೇ ಇರುವ ಆಲಿಂಗನವನ್ನು, ನ ಇದಮಾ ಪಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ ಶುಕಾಚಾರ್ಯರಿಗೂ ಇಲ್ಲದೇ ಇರುವ ಆಲಿಂಗನದ ಭಾಗ್ಯ ದೇವರು ವಾಯುದೇವರಿಗೆ ಕೊಟ್ಟ, ಹನುಮಂತ ದೇವರಿಗೆ ಕೊಟ್ಟ. ಯಾಕೆ ಕೊಟ್ಟ? ಎಂದೆಂದಿಗೂ ಅವರು ದೇವರನ್ನು, ಲಕ್ಷ್ಮೀದೇವಿಯನ್ನು ನಿಂದಿಸಬೇಕೆಂಬ ಇಚ್ಛೆಯನ್ನು ಪಡದೇ ಇದ್ದುದರಿಂದ. ಅಂದಮೇಲೆ ನಮಗಿಂತ ಹಿರಿಯರನ್ನು ಬೈಯುವುದಾಗಲಿ, ಅವರ ಬಗ್ಗೆ ಕೆಟ್ಟದ್ದನ್ನು ಆಲೋಚನೆ ಮಾಡುವುದಾಗಲಿ ಎಷ್ಟು ದೊಡ್ಡ ಪಾಪ ಲೆಕ್ಕ ಹಾಕ. ವಾಯುದೇವರಿಗಿಲ್ಲ, ಅವ್ರು ಮಾಡಿಲ್ಲ ಅನ್ನೋದಕ್ಕೆ ಅಟ್ಟುತ್ತಮರಾದರು, ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾವಿನ್ನೂ ಇದೇ ಹಂತದಲ್ಲೇ ಇದ್ದೇವೆ. ಅಂದಮೇಲೆ ಇದನ್ನು ಅರ್ಥ ಮಾಡಿಕೊಳ್ಳಿ, ಇದು ಎಷ್ಟು ದೊಡ್ಡ ಪಾಪ ಅಂತ. ಈ ಪಾಪ ನಮ್ಮಿಂದ ದೂರವಾಗಬೇಕಾದ್ರೆ, ಮತ್ತು ಮನಸ್ಸೇ ಮೊದಲಾದ ಇಂದ್ರಿಯಗಳು ಶುದ್ಧವಾಗಬೇಕಾದ್ರೆ, ಸ್ವಚ್ಛ ಆಗಬೇಕಾದ್ರೆ ಏನು ಮಾಡಬೇಕು? ಆಗಾಗ ದೇವರ ಸ್ಮರಣೆಯನ್ನು, ಕೀರ್ತನೆಯನ್ನು ಮಾಡ್ತಾ ಇರಬೇಕು. ಅದು ಮಾತ್ರ ನಮ್ಮ ಮನಸ್ಸಿನ ದೋಷಗಳನ್ನು, ಇಂದ್ರಿಯಗಳ ಅಶುದ್ಧವನ್ನು ಪರಿಹಾರ ಮಾಡುತ್ತವೆ. ಅರ್ಥ ಆಯ್ತೇನು ಯಾರಿಗೆ? ಭಾಳ ಮುಖ್ಯವಾಗಿ. ಅಂದಮೇಲೆ ಆಗಾಗ ಏನೋ ಒಂದು ಅಂತ ಇರಿ, ಬಾಯಿಗೆ ಬಂದದ್ದೇ ಅನ್ರಿ, ಅದನ್ನೇ 20 ಸಲ ಅನ್ರಿ, ಬ್ಯಾಡ ಅಂದಿಲ್ಲ. ಅದೇ ಹಾಡು ಕೆಲವರೆಲ್ಲ ಅಂತಾರೆ, ಅವ್ರು ಬರೀ ಅದೇ ಹಾಡು ಹಾಡ್ತಿರ್ತಾರೆ, ಸರಿ ಎಷ್ಟು ಸಲ ಕೇಳೋರು ಅದೇ ಹಾಡ್ತಿರ್ರಿ, ಬ್ಯಾಡ ಅಂದಿಲ್ಲ. ಆ ಹಾಡುವುದು ಯಾಕೆ? ನಮಗೆ ದೇವರ ಸ್ಮರಣೆ ಬರಬೇಕು ಎನ್ನುವುದಕ್ಕೆ ಹಾಡುವುದು. ದೇವರ ಸ್ಮರಣೆ ಬರಬೇಕು ಅನ್ನೋದಕ್ಕೆ ಸ್ತೋತ್ರ ಅನ್ನೋದು ಹೊರತು ಒಂದೇ ಅನ್ನು 20 ಅನ್ನು ಅಂತಿಲ್ಲ. ಬೇರೆ ಬೇರೆ ಅನ್ಬೇಕು, ಪ್ರಶ್ನೆನೇ ಇಲ್ಲ. ಆದರೆ ಬೇರೆ ಬೇರೆ ಬ್ಯಾಟ್ ಮಾಡಿ ಟೈಮ್ ಇಲ್ಲಪ್ಪ, ಅದೇನೋ ಬಂದುಬಿಟ್ಟದ, ಅದೊಂದು ಕೂತ್ಬಿಟ್ಟತ್ತಲ್ಲ ಆಗ ಯಾವುದಾದ್ರೂ ಅನ್ನು. ಆದರೆ ದೇವರ ಸ್ಮರಣೆ ಆಗಬೇಕಾದ್ರಿಂದ ಆಯಿತಾ, ನಿನ್ನ ಮನಸ್ಸಿನ ಇಂದ್ರಿಯಗಳ ದೋಷಗಳೆಲ್ಲ ದೂರವಾಗುತ್ತವೆ. ದೂರ ಆದರೆ ಏನು ಲಾಭದ?
ಅವುಗಳು ದೂರವಾಗುವುದರಿಂದ ನೀನು ಮಾಡುವ ಮುಂದಿನ ಧರ್ಮಗಳೆಲ್ಲ ನಿನಗೆ ಮೋಕ್ಷವನ್ನು ಜ್ಞಾನವನ್ನು ಕೊಡಲು ಸಮರ್ಥವಾಗ್ತದೆ. ಇದು ಎಲ್ಲಿ ಕಾಣುತ್ತೆ? ಉದಾಹರಣೆ ಯಾರಿಗೆ ತಗೊಳ್ಬೇಕು? ವಾಯುದೇವರು ಬ್ರಹ್ಮ ಪದವಿಗೆ ಬಂದದ್ದು, ವಾಯುದೇವರು ದೇವರ ಆಲಿಂಗನವನ್ನು ಪಡೆದದ್ದು, ಸಹಭೋಜನವನ್ನು ಪಡೆದದ್ದು, ಮೋಕ್ಷದೊಳಗೆ ಅನಂತ ಆನಂದವನ್ನು ಪಡೆದದ್ದು ಇದೇ ಪಾಪವನ್ನು ಮಾಡದೇ ಇದ್ದದ್ದಕ್ಕೆ. ಎಷ್ಟು ದಿವಸ ಮಾಡಿಲ್ಲ ಅವರು? ಅನಾದಿ ಕಾಲದಿಂದ ಹಿಡಿದು ಅನಂತ ಕಾಲದವರೆಗೆ ಮಾಡುವುದಿಲ್ಲ. ಅರ್ಥ ಆಯ್ತಲ್ಲೇ? ಆಮೇಲೆ ನಾವು ಎಷ್ಟು ಬೈತೀವಿ ಎಲ್ಲ ಸ್ವಾಮಿಗಳು ಏಕಾದಶಿ ಬಂತು ಅಂದ್ರೆ ನಮ್ಮ ಮಠದ ಸ್ವಾಮಿಗಳಿಗೆ ನಾವು ಹೇಳಿದ್ವಿ, ಏಕಾದಶಿ ನಮ್ಮ ಮಠದೊಳಗೆ ತೆಗೆದು ಬಿಡ್ರಿ ಪಂಚಾಂಗದೊಳಗೆ ಮುಂದಿನ ವರ್ಷದಿಂದ ಅಂತ ಹೇಳಿದ್ವಿ. ಹೇಳೇ ಇಲ್ಲ ಅವರು. ಅಂದಮೇಲೆ ಸ್ವಾಮಿಗಳಿಂದ ಹಿಡಿದು ಎಲ್ಲರನ್ನೂ ನಾವು ಬೈಯುವವರೇ ಅಂತ ಆದ್ರೆ ಎಷ್ಟು ಪಾಪ ತುಂಬಲಿಗತ್ತದ, ಎಷ್ಟು ಅಶುದ್ಧಿ ಆಗ್ಲಿಗತ್ತದ, ಅಂದಮೇಲೆ ಎಲ್ಲಿ ಮೋಕ್ಷ ಅದ, ಎಲ್ಲಿ ಜ್ಞಾನ ಅದ ಅಲ್ವಾ? ಅಂದಮೇಲೆ ನೆನಪಿರಲಿ, ಅನಿಸ್ತಾ ಹಂಗೆ ಬೈಬೇಕಂತ ಅನಿಸ್ತಾ. ಹಾಗಾಗಿ ಆಗಿಂದಾಗೆ ನಿಮ್ಗೆ ಯಾವ ಸ್ತೋತ್ರ, ಹಾಡು, ಸುಳಾದಿ, ಮಂತ್ರ ಏನು ಬರ್ತದೋ ಅದನ್ನು ಮನಸ್ಸೊಳಗೆ ಅನ್ಕೊಳ್ಳಿಕ್ಕೆ ಶುರು ಮಾಡಿಬಿಡಿ. ದೇವರ ಸ್ಮರಣೆ ಬಂತು ಅಂದ್ರೆ ಅದು ಆ ದೋಷ ಹೋಗ್ತದೆ, ಬೈಬೇಕು ಅನ್ನೋ ಇಚ್ಛೆಯು ದೂರವಾಗಿ ಬಿಡ್ತದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿದೆ, ಮರಿಬೇಡಿ. ಅಂದಮೇಲೆ ಈ ಪಾಪ ಯಾರ್ಯಾರಿಗೆ ಹೋಗ್ತದ ಅಂತ ಕೇಳ್ತಾರೆ. ಯಾರ್ಯಾರಿಗೆ ದೇವರು ಶುದ್ಧ ಮಾಡ್ತಾನೆ ಮನಸ್ಸೇ ಮೊದಲಾದ ಇಂದ್ರಿಯಗಳು ಅಂದ್ರೆ ಭಾಗವತ ಹೇಳ್ತದ ನಮ್ಮಷ್ಟವ್ರಿಗೆ ಅಲ್ಲ, ನಮ್ಮಂಥವ್ರಿಗೆ ಅಂತೇನು ಹೇಳಬೇಕಾಗಿಲ್ಲ. ಯಾರ್ಯಾರಿಗೆ? ಕಿರಾತ, ಹೂಣಾಂಧ್ರ, ಪುಲಿಂದ, ಪುಲ್ಕಸ, ಆಭೀರ, ಕಂಕಾಯ, ವನಾಶಕಾದಯ ಅಂತಂತಾರೆ ವೇದಾಂತವರು. ಕಿರಾತ, ಕಿರಾತ ಅಂದರೆ ಈ ಬೇಡದವ್ರು ಇರ್ತಾರೆ ನೋಡ್ರಿ, ಅಂದ್ರೆ ಪ್ರಾಣಿಗಳನ್ನು ಕೊಂದು ಜೀವನವನ್ನು ಮಾಡುವ ಏನು ಬೇಡರವರು ಇರ್ತಾರೆ, ಆ ಬೇಡರವನು ಮೊದಲೇ ಪಾಪ ಮಾಡ್ಲಿಕ್ಕತ್ತಾನವ. ಪ್ರಾಣಿಗಳನ್ನು ಕೊಲ್ಲುವುದೇ ಪಾಪ. ಆ ಪಾಪ ಮಾಡುವ ವ್ಯಕ್ತಿಯು ಮನಸ್ಸಿನಲ್ಲಿ ತನ್ನ ಹಿರಿಯರನ್ನು, ಗುರುಗಳನ್ನು ಏನಾದರೂ ನಿಂದನೆ ಮಾಡಿದ್ರೆ ಅವನು ಆ ನಿಂದನೆ ಮಾಡಿದ ಪಾಪವನ್ನೂ ದೇವರು ನಾಶ ಮಾಡಿ ಹಾಕ್ತಾನೆ, ಅವ ದೇವರ ಗುರುಗಳ ಸ್ತೋತ್ರವನ್ನು ಮಾಡಿದಾಗ. ಅಂದಮೇಲೆ ನಾವಂತೂ ಬೇಡರಂತೆ ಯಾವಾಗಲೂ ಪಾಪಗಳನ್ನೇ ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾ ಇಲ್ಲ. ಅಂದಮೇಲೆ ಬೇಡರವನು ಮಾಡಿದ ಪಾಪವನ್ನೇ, ಮನಸ್ಸಿನಲ್ಲಿ ಮಾಡಿದ ಕೆಟ್ಟ ಚಿಂತನೆಯನ್ನೇ ದೇವರು ನಾಶ ಮಾಡ್ತಾನೆ ಅವನು ಸ್ಮರಣೆ ಮಾಡಿದರೆ ಅಂದಮೇಲೆ ಆ ಪಾಪಗಳಂತೂ ಅಷ್ಟಂತೂ ಹಿಂಸೆ ನಾವು ಮಾಡ್ತಾ ಇಲ್ಲ. ಅಂದಮೇಲೆ ನಮ್ಮ ಪಾಪಗಳನ್ನು ದೇವರು ಇನ್ನೇನು ಹೇಳೋದು ನಾಶ ಮಾಡೇ ಮಾಡ್ತಾನೆ ಅಂತ. ಹೂಣ ಅಂದ್ರೆ ಹೂಣರು, ಹೂಣ ಅಂತ ಮತ್ತೊಂದು ಜಾತಿ, ಅವರು ಬರೀ ಹಿಂಸೆಯನ್ನೇ ಮಾಡುವವರು. ಯಾವಾಗ ಅವರು ಮಾಡಿದ ಪಾಪಗಳನ್ನೇ ನಾಶ ಮಾಡ್ತಾನೆ ಅಂದಮೇಲೆ ನಾವೆಲ್ಲಿ? ಪುಲಿಂದ, ಮ್ಲೇಚ್ಛರು ಮಾಡಿದ ಪಾಪಗಳನ್ನೇ, ಅವರು ಮಾಂಸವನ್ನೇ ತಿನ್ನುವವರು ಯಾವಾಗ. ಅಂದಮೇಲೆ ಮ್ಲೇಚ್ಛರು ಮಾಡಿದ ಮಾಂಸ ತಿನ್ನುವ ಪಾಪದವರು ಆದರೂ ಕೂಡ ಅಂಥವರು ಮನಸ್ಸಿನಲ್ಲಿ ಏನಾದರೂ ಕೆಟ್ಟದ್ದನ್ನು ಚಿಂತನೆ ಮಾಡಿ ದೇವರು ಸ್ಮರಣೆ ಮಾಡಿದರೆ ಅವರ ಪಾಪಗಳನ್ನೇ ನಾಶ ಮಾಡುವಾಗ ನಾವಂತೂ ಅಷ್ಟಿಲ್ಲಲ್ಲ. ಅಂದಮೇಲೆ ನಮ್ಮ ಪಾಪಗಳನ್ನು ನಾಶ ಮಾಡ್ತಾನೆ ಅಂತ ಇನ್ನೇನು ಹೇಳೋದು? ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವ್ರು ಹೇಳ್ತಾರೆ. ಹಾಗಾಗಿ ಮರಿಬೇಡಿ, ಇನ್ಮೇಲೆ ಏನೇ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದರೂ ದೇವರನ್ನು, ಗುರುಗಳನ್ನು ಆಗಿಂದಾಗ ಸ್ಮರಣೆ ಮಾಡ್ತಾ ಇರಬೇಕು. ಎಷ್ಟು ಮುಖ್ಯವಾದದ್ದು. ಬರೋದಿಲ್ಲ ಹಾಳಾದ ನಮ್ಮ ತಲೆಯಾಗ ಫೋನ್ ನೆನಪಿ ಬಂದ್ಬಿಡ್ತು. ಆ ಟೈಮಿಗೆ ಫೋನ್ ಮಾಡೋಣ, ನೋಡಿ ನಿಂಗೆ ಹೇಳ್ತೀನಿ ರೀ, ಎಲ್ಲರಿಗೆ ಹೇಳ್ಬಿಡ್ತು ನೀರು ಅಂತೇಳಿ ಫೋನ್ ಹೋಗ್ಬಿಡ್ತು, ಮಾಡಬೇಡ್ರಿ. ಸರಿ, ಇನ್ನು ಮತ್ತೆ ಮುಂದುವರಿಸ್ತಾರೆ. ಸ ಏಷ ಆತ್ಮಾತ್ಮವತಾಮಧೀಶ್ವರ ತ್ರಯೀಮಯೋ ಧರ್ಮಮಯಸ್ತಪೋಮಯ ಗತವ್ಯಲೀಕೈರಜ ಶಂಕರಾದಿಭಿಃ ವಿತರ್ಕ್ಯಲಿಂಗೋ ಭಗವತ್ ಪ್ರಸೀದತಾಂ. ಭಾಳ ಚೆನ್ನಾಗಿದೆ. ಮತ್ತೆಂಥ ದೇವರಮ ಹೇಳ್ತಾರೆ. ಆಯ್ತು, ಇದನ್ನು ಶ್ಲೋಕ ಕೇಳಿ ಮುಗಿಸ್ಬಿಡು. ಮತ್ತೆಂಥ ದೇವರಮ? ತ್ರಯೀಮಯ ಧರ್ಮಮಯ ತಪೋಮಯ. ಎಂಥ ದೇವರವ ಅಂತಂದ್ರೆ ದೇವರನ್ನು ತ್ರಯೀಮಯ ಅಂತ ಕರೀತಾರೆ. ಏನು ತ್ರಯೀಮಯ ಎಂದರೆ? 3 ವೇದಗಳು, 4 ವೇದಗಳು, 4 ವೇದಗಳಿಂದ ಯಾವಾಗಲೂ ದೇವರು ಹೊಗಳಿಸಿಕೊಳ್ಳಲ್ಪಡುವವನು. ಹಾಗಾಗಿ ದೇವರಿಗೆ ತ್ರಯೀಮಯ ಅಂತ ಕರೀತಾರೆ. ದೇವರಿಗೆ ಧರ್ಮಮಯ ಅಂತ ಕರೀತಾರೆ. ಯಾಕೆ ಧರ್ಮಮಯ? 2 ಅರ್ಥವನ್ನು ಬರೀತಾರೆ. ಒಂದು, ಎಲ್ಲ ಧರ್ಮಗಳನ್ನು ಮಾಡುವವನು ಅನ್ನೋದಕ್ಕೆ ಧರ್ಮಮಯ. ರಾಮನಾಗಿ ಕೃಷ್ಣನಾಗಿ ಎಲ್ಲ ಧರ್ಮಗಳನ್ನು ದೇವರು ಮಾಡಿದ್ದಾನೆ, ಹಾಗಾಗಿ ದೇವರಿಗೆ ಧರ್ಮಮಯ. ಅಥವಾ ಇನ್ನೊಂದು ಅರ್ಥ ಬರೀತಾರೆ, ಯಾರು ಧರ್ಮವನ್ನು ಮಾಡುವವರೋ ಅವರೆಲ್ಲರೂ ದೇವರಿಗೆ ವಶರಾದ್ದರಿಂದ ದೇವರಿಗೆ ಧರ್ಮಮಯ ಅಂತ ಕರೀತಾರೆ. ಅಂದಮೇಲೆ ನಾವೆಲ್ಲ ಧರ್ಮ ಮಾಡುವವರಲ್ಲ, ನಾವೆಲ್ಲ ದೇವರ ವಶರಾಗಿ ಇದ್ದೇವೆ. ಅಂದಮೇಲೆ ಧರ್ಮ ಮಾಡುವ ನಾವೆಲ್ಲ ದೇವರ ವಶರಾಗಿ ಇದ್ದೇವೆ, ಹಾಗಾಗಿ ದೇವರಿಗೆ ಧರ್ಮಮಯ ಅಂತ ಕರೀತಾರೆ. ಎಷ್ಟು ಅದ್ಭುತ ಆಯಿತು ಅಂದ್ರೆ, ವಾಯುದೇವರ ಬಗ್ಗೆ ಹೇಳುವಾಗ ಏನು ವಾಯುದೇವರಿಗೆ ರಾಮದೇವರು ಹನುಮಂತ ದೇವರಿಗೆ 2 ವರಗಳನ್ನು ಕೊಡ್ತಾರೆ. 2 ವರ ಹನುಮಂತ ದೇವರು ಕೇಳಿದರು, 2 ವರ ಎಕ್ಸ್ಟ್ರಾ ರಾಮದೇವರು ಕೊಟ್ಟರು. ಏನು ಒಟ್ಟಾರೆ 4 ವರ ರಾಮದೇವರು ಹನುಮಂತ ದೇವರಿಗೆ ಕೊಡ್ತಾರೆ. 1, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ
ಒಂದನೇ ವರ ಕೇಳ್ತಾರೆ, ಸ್ವಾಮಿ ನಿನ್ನಲ್ಲಿ ನನಗೆ ಯಾವಾಗಲೂ ಭಕ್ತಿ ಬೆಳೀತಾ ಹೋಗಲಿ ಅಂತ ಒಂದು ವರ ಕೇಳ್ತಾರೆ. ಎರಡನೇ ವರ ಕೇಳ್ತಾರೆ, ತವ ಪಾದ ಸರೋಜ ಭಾಜಾಂ, ನಿನ್ನ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯ ಯಾವಾಗಲೂ ಕೊಡು ಅಂತ ಕೇಳ್ತಾರೆ. ಹೀಗಾಗಿ ಅಂದಮೇಲೆ ಒಂದು ದೇವರಲ್ಲಿ ಭಕ್ತಿ ಯಾವಾಗಲೂ ಬರ್ತಾ ಇರಲಿ, ಭಕ್ತಿ ಇಲ್ಲದೆ ನಾನು ಇರುವುದು ಬೇಡ ಅಂತ ಮೊದಲನೇ ವರ. ಎರಡನೇ ವರ, ನಿನ್ನ ಸೇವೆಯನ್ನು ಮಾಡುವ ಸೌಭಾಗ್ಯ ಯಾವಾಗಲೂ ಇರಲಿ ಅಂತ ದೇವರು ಆಯಿತು ಅಂತ ಕೊಡ್ತಾನೆ. ಹೀಗಾಗಿ ವಾಯುದೇವರು ದೇವರ ಸೇವೆಯನ್ನು ಮಾಡದೇ ಇಲ್ಲವೇ ಇಲ್ಲ. ಇದನ್ನೇ ನಹಿ ಹರಿಂ ಸತತಂ ನ ನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ. ದೇವರನ್ನು ವಾಯುದೇವರು ಯಾವಾಗಲೂ ನೋಡ್ತಾ ಇರ್ತಾರೆ, ಯಾವಾಗಲೂ ಸೇವೆಯನ್ನು ಮಾಡ್ತಾನೇ ಇರ್ತಾರೆ. ಇದೆರಡು ವರ ಅವ್ರು ಕೇಳಿದ್ದು, ಕೊಟ್ಟ ದೇವರು. ದೇವರೇ ಇನ್ನೂ 2 ವರ ಕೊಡ್ತಾನೆ ಹನುಮಂತ ದೇವರಿಗೆ. ಅದರಲ್ಲಿ ಒಂದು ವರ ಈ ವರ. ಏನು ವಾಯುದೇವರ ಮಹತ್ವ ದೊಡ್ಡಸ್ತಿಗೆ ದೇವರು ವರ ಕೊಡ್ತಾನೆ ನೋಡ್ರಪ್ಪ. ವಾಯುದೇವರೇ, ಹನುಮಂತ ದೇವರೇ, ಈ ಅನಂತ ಜೀವರಾಶಿಗಳಲ್ಲಿ ಯಾರ್ಯಾರು ಧರ್ಮ ಮಾಡ್ತಾರಲ್ಲ, ಅದು ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು, ಏನೇನು ಧರ್ಮವನ್ನು ಯಾರ್ಯಾರು ಮಾಡ್ತಾರೋ ಆ ಎಲ್ಲ ಧರ್ಮದ ಪುಣ್ಯ ಜೀವರಿಗೆ ಬರುವಂತೆ ನಿಮಗೂ ಆ ಪುಣ್ಯ ಬಂದು ಸೇರಲಿ ಅಂತ ಹನುಮಂತ ದೇವರಿಗೆ ರಾಮದೇವರು ವರವನ್ನು ಕೊಡ್ತಾರೆ ಮಹಾಭಾರತಾತ್ಮರಣೆಯಲ್ಲಿ. ಅಂದಮೇಲೆ ಏನಾಯಿತು, ನಾವು ಏನೇನು ಯಾರ್ಯಾರು ಧರ್ಮವನ್ನು ಮಾಡ್ತೀವಲ್ಲ ಆ ಧರ್ಮದ ಪುಣ್ಯದ ಪಾಲು ಹೋಗಿ ವಾಯುದೇವರಿಗೆ ಸೇರ್ತಾ ಇದೆ. ಅಂದಮೇಲೆ ನಾವಿಲ್ಲಿ ಒಂದು ಅರ್ಧ ಗಂಟೆ ಕೂತು ಪುರಾಣ ಕೇಳ್ತೀವಿ ಅಂದ್ರೆ ಇದರೊಳಗೆ ನಮ್ಗೆ ಎಷ್ಟು ಪುಣ್ಯ ಬಂದದೋ ಈ ಪುಣ್ಯದ ಪಾಲು ವಾಯುದೇವರಿಗೂ ಹೋಗಿ ಸೇರ್ತಾ ಇರ್ತದೆ. ಅಂದರೆ ಅವ್ರು ಎಲ್ಲೂ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅವರು ಕೂತಲ್ಲೇ ಕೂತು ಹೆಂಗೆ ನೀವು ಪೆನ್ಷನ್ ಊಟ ಮಾಡ್ತಿರಲ್ಲ ಈಗ, ಅಂದರೆ ಏನು ಮಾಡಬೇಕಾಗಿಲ್ಲ, ಬರೀ ಬಜೆಟನ್ನು ನೋಡ್ತಾ ಇರೋದು. ಈ ಸಲ ಎಷ್ಟು ಅದು ಏರಿಸ್ದ, ಎಷ್ಟು ನಮ್ಮದು ಪೆನ್ಷನ್ ಎಷ್ಟು ಹೆಚ್ಚಿಗೆ ಆಗ್ತದೆ, ಇಷ್ಟು ಆ ಬಡ್ಜೆಟ್ ತೊಗೊಂಡು ನೋಡ್ತಾ ಕೂತ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ನಮ್ಗೆ. ಅಂದಮೇಲೆ ಕೂತಲ್ಲೇ ಕೂತು ಹೇಗೆ ಪೆನ್ಷನ್ ಊಟ ನಡೆದದು ಆರಾಮಾಗಿ, ಹಾಗೆ ವಾಯುದೇವರು ಏನೂ ಮಾಡಬೇಕಾಗಿಲ್ಲ, ಅವ್ರು ಕೂತಲ್ಲೇ ಕೂತಿದ್ರು ನಾವು ಮಾಡುವ ಪುಣ್ಯದ ರಾಶಿ ಅವ್ರಿಗೆ ಹೋಗಿ 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 ಬೀಳ್ತಾ ಇರ್ತದೆ. ಯಾಕೆ? ಅಲ್ಲಿ ಟಿಪ್ಪಣಿಯಲ್ಲಿ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಯಾಕೆ ದೇವರು ಹನುಮಂತ ದೇವರಿಗೆ ಈ ವರ ಕೊಟ್ಟ? ನಮಗೂ ಕೊಡಲಿ, ಹಂಗಿದ್ರೆ ಎಲ್ಲರೂ ಮಾಡುವ ಪುಣ್ಯ ನಂಗೆ ಬರಲಿ, ನನಗೂ ಕೊಡಲಿ. ಅಂದಮೇಲೆ ಪ್ರತಿಯೊಬ್ಬರು ಮಾಡಿದ ಪುಣ್ಯ ಪ್ರತಿಯೊಬ್ಬ ಜೀವರಾಶಿಗಳಿಗೆ ಹೋಗಿ ಸೇರಲಿ ಅಂತ ಆಗ್ಬಿಡ್ಲಿ ನಿಶ್ಚಿಂತೆ. ಅಂದರೆ ಮಾಡೋರು ಸ್ವಾಮಿಗಳು ಮಾಡ್ತಿರ್ತಾರೆ, ನಾವು ಆರಾಮ್ ಕೂತ್ಬಿಡೋಣ ಟಿ ವಿ ಹಚ್ಕೊಂಡು ಅಂತ ಆಗ್ಬಿಡ್ತು. ಅದಕ್ಕೆ ದೇವ್ರು ನಮಗೆ ಯಾರಿಗೆ ಆ ಫೆಸಿಲಿಟಿ ಕೊಡಲೇ ಇಲ್ಲ. ನೀನು ಮಾಡಿದರೆ ನೀನು ಉಣ್ಣಪ್ಪ, ಇಲ್ಲಾಂದ್ರೆ ಇಲ್ಲ ಅಂತ ಫೆಸಿಲಿಟಿ ಕೊಟ್ಟ. ಹಾಗಾದರೆ ವಾಯುದೇವರಿಗೆ ಮಾತ್ರ ಯಾಕೆ ಹೀಗೆ? ಅಲ್ಲಿ ಮಹಾಭಾರತಾತ್ಮರಣದ 9ನೇ ಅಧ್ಯಾಯ, ಹೆಚ್ಚು ಕಡಿಮೆ 9ನೇ ಅಧ್ಯಾಯ, ಅಲ್ಲಿ ಹೇಳ್ತಾರೆ ಯಾಕೆ ವಾಯುದೇವರಿಗೆ ಮಾತ್ರ ನಾವೆಲ್ಲ ಮಾಡುವ ಧರ್ಮದ ಪುಣ್ಯದ ಪಾಲು ಹೋಗಿ ಸೇರುತ್ತೆ ಎಂದರೆ ಅವರು ಮಾತ್ರ ನಮ್ಮಲ್ಲಿ ನಿಂತು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಧರ್ಮವನ್ನು ನಿಷ್ಕಾಮವಾಗಿ ಮಾಡಿಸುವವರು. ಬೇರೆ ಎಲ್ಲ ದೇವತೆಗಳು ಮೋಕ್ಷಕ್ಕೆ ಹೋಗ್ತಾ ಇರ್ತಾರೆ, ಬೇರೆ ಎಲ್ಲ ದೇವತೆಗಳಿಗೂ ಯಾವಾಗಲೂ ಈ ಚಿಂತನೆ ಇರಲ್ಲ. ಆದರೆ ವಾಯುದೇವರು ಮಾತ್ರ ನನ್ನ ಸ್ವರೂಪ ದೇಹದಲ್ಲಿಯೂ ಇದ್ದು ನನ್ನಿಂದ ನಾನು ಮಲಗಿದಾಗಲೂ ನನ್ನಲ್ಲಿದ್ದು ನನ್ನಿಂದ ಧರ್ಮವನ್ನು ಮಾಡಿಸ್ತಾ ಇರ್ತಾರೆ. ನಮ್ಮ ಶಾಸ್ತ್ರ ಗೊತ್ತಿದ್ದಿಲ್ಲ ಎಲ್ಲರಿಗೆ, ಮಲಗುವುದು ಒಂದು ಪುಣ್ಯ ಸಾಧನೆ ಗೊತ್ತದಲ್ಲ ಎಲ್ಲರಿಗೆ. ಅಂಥೇಳಿ ಮಲಗೋದಲ್ಲ, ಯಾವಾಗಲೂ ಅಪ್ಪಿ ತಪ್ಪಿ ಮಲಗಿದ್ರೆ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಭ್ಯಸೇತಂತ ಶಾಸ್ತ್ರ. ನಿದ್ದೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತಾದ್ರೆ ಮಲ್ಕೊಂಬಿಡು, ಮಲಗಿ ಎಚ್ಚರ ಆಯಿತು ಮತ್ತು ಪುನರೇವ ಸಮಭ್ಯಸೇತ, ಮತ್ತು ಓದು, ಮತ್ತು ಜಪ ಮಾಡು, ಪಾರಾಯಣ ಮಾಡು, ಸುಳಾದಿ ಹಾಡಾಡು, ಎಲ್ಲ ಮಾಡು. ಅಂದಮೇಲೆ ನಮ್ಮ ಸಿದ್ಧಾಂತದಲ್ಲಿ ಮಲಗುವುದರಿಂದಲೂ ಪುಣ್ಯ ಇದೆ. ಯಾವಾಗ ಆ ಪುಣ್ಯದ? ಮಲಗುವಾಗ ದೇವರಿಗೆ ಆ ನಿದ್ರೆಯನ್ನು ಸಮರ್ಪಣೆ ಮಾಡಿದರೆ ಪುಣ್ಯದ, ಇಲ್ಲದೆ ಇದ್ದರೆ ಪಾಪ ಇದೆ. ಅಕ್ಕಲಿ ಆರಾಮ ಮಲಗ ಮಗನ, ನೀನು ಎಷ್ಟೊತ್ತು ಮಲಗ್ತಿ ಅಷ್ಟೊತ್ತು ನನಗೆ ಆನಂದದ ಮಲಗು ಅಂತ ಅಕ್ಕಲಿ ಸಂತೋಷ ಪಡ್ತಿರ್ತಾನೆ. ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ನಮ್ಮ ಇಡೀ ಜೀವನ ನೆನಪಿರಲಿ. ಒಂದು ಮಾತು ಭಾಗವತ ಕೇಳಿದ ನಾವೆಲ್ಲರಿಗೆ ನೆನಪಿಟ್ಕೊಳ್ಬೇಕಾದ ಒಂದು ಮುಖ್ಯ ಅಂಶ, ನೀವು ಏನು ಮಾಡ್ತೀರಲ್ಲ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಲೇಬೇಕು, ಆಗಿಂದಾಗ ಸಮರ್ಪಣೆ. ಇದು ಒಂದು ಅತ್ಯಂತ ಮುಖ್ಯವಾದದ್ದು. ಒಂದು ನೆನ್ಪಿಟ್ಕೊಳ್ಳಿ, ಈ ನಾವೆಲ್ಲ ಎಂಥವ್ರು ಈಗ ಅಂದರೆ ನಾವೆಲ್ಲ ಸಾಲ ತೊಗೊಂಡಿವಿ ದೇವರಿಂದ. ಅಂದಮೇಲೆ ಲೋನ್ ಮುಟ್ಟಿಸ್ಬೇಕು. ನಾವು ಲೋನ್ ಮುಟ್ಟಿಸದೇ ಇದ್ದರೆ ಹೆಂಗೆ ನಮ್ಗೆ ಆಪತ್ತದ, ಹಂಗೆ ಈ ಪುಣ್ಯ ಮಾಡುವ ಸಾಲವನ್ನು ನಾವು ದೇವರಿಂದ ಪಡೆದೀವಿ. ಈಗ ಆ ಸಾಲದ ಲೋನ್ ಮುಟ್ಟಿಸ್ಬೇಕಾ? ಹಾಗಾದರೆ ಅದು ಮುಟ್ಟಬೇಕು ಎಂದರೆ
ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಅಂತ ಇರಬೇಕು, ಸಮರ್ಪಣೆ ಮಾಡ್ತಾ ಇರಬೇಕು. ನೀವು ಎಷ್ಟೆಷ್ಟು ಸಮರ್ಪಣೆ ಮಾಡ್ತೀರೋ ಅಷ್ಟಷ್ಟು ನಿಮ್ಮ ಪುಣ್ಯ ಬೆಳೀತಾ ಹೋಗ್ತದೆ, ಪಾಪದ ಲೋನ್ ತೀರ್ತಾ ಹೋಗ್ತದೆ. ಇಲ್ಲ ಅಂದರೆ ಪಾಪದ ಲೋನು ಬೆಳೀತಾ 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 ಹೋಗುತ್ತದೆ. ಪಾಪದ ಲೋನ್ ತೀರಿದ್ರೇ ಸಂಸಾರವೆಂಬ ಈ ಮನೆಯನ್ನು ಬಿಟ್ಟು ಮೋಕ್ಷವೆಂಬ ನಮ್ಮ ಸ್ವಂತ ಮನೆಯನ್ನು ನಾವು ಹೊಂದಲು ಸಾಧ್ಯವಾಗ್ತದೆ. ಅಂದಮೇಲೆ ಮಾಡಿದ್ದೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಅಂದಮೇಲೆ ವಾಯುದೇವರಿಗೆ ಯಾಕೆ ಆ ಭಾಗ್ಯ ಕೊಟ್ಟ ದೇವರು ಎಂದರೆ, ವಾಯುದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮಲ್ಲಿ ನಿಂತು ನಿಷ್ಕಾಮವಾಗಿ ದೇವರ ಸೇವೆಯನ್ನು, ನಮ್ಮಿಂದ ಧರ್ಮವನ್ನು ಮಾಡಿಸ್ತಾ ಇರ್ತಾರೆ. ಹಾಗಾಗಿ ವಾಯುದೇವರಿಗೆ ಏನು ಭಾಗ್ಯದ, ಎಲ್ಲರೂ ಮಾಡುವ ಪುಣ್ಯದ ಪಾಲು ವಾಯುದೇವರಿಗೆ ಹೋಗಿ ಸೇರುತ್ತೆ. ರಾಮದೇವರು ಹನುಮಂತ ದೇವರಿಗೆ ಕೊಟ್ಟ ಸೌಭಾಗ್ಯ. ಹಾಗಾಗಿ ಧರ್ಮಮಯ. ಏನು ಧರ್ಮಮಯ ಅಂದರೆ, ನಾವು ಯಾರ್ಯಾರು ಧರ್ಮ ಮಾಡುವವರಿದ್ದೀವಿ ನಾವೆಲ್ಲರೂ ದೇವರಿಗೆ, ವಾಯುದೇವರಿಗೆ ಅಧೀನರಾಗಿ ವಶರಾಗಿ ಧರ್ಮವನ್ನು ಮಾಡ್ತೀವಿ. ಹಾಗಾಗಿ ನಾವು ಮಾಡಿದ ಧರ್ಮದ ಪಾಲಿನ ಪುಣ್ಯ ಹೋಗಿ ವಾಯುದೇವರಿಗೆ ಸೇರ್ತಾ ಇರುತ್ತೆ. ಎಂಥ ಪುಣ್ಯ ಅಲ್ಲ ಅವರು. ಅಂದಮೇಲೆ ನಿಂತು ಮಾಡಿಸಿದ್ದಕ್ಕೆ ಆ ಪುಣ್ಯ. ಅಂದಮೇಲೆ ಏನಿದೆ, ಬರೀ ಅವರಿಗೆ ಅಷ್ಟೇ ಅಲ್ಲ, ನಮಗೂ ಹಿಂಗೆ ಬರ್ತದೆ. ನೀವು ನಿಮ್ಮ ಮೊಮ್ಮಕ್ಕಳನ್ನು ಕೂಡಿಸಿ, ಸೊಸೇಂದ್ರನ ಮಗನನ್ನು ಕೂಡಿಸಿ ಸಂಧ್ಯಾನ ಮಾಡ, ಹರಿಕಥಾಮೃತ ಸಾರನ್ನು ಏಳೇಳು ರಂಗೋಲಿ ಹಾಕಿ ಹೇಳ ಅಂತ ನಿಮ್ಮ ಸೊಸೇಂದ್ರನ್ನ ಮಕ್ಕಳನ್ನು ನೀವು ಮಾಡಿಸಿದ್ರೆ ಅವ್ರ ಕಡೆಯಿಂದ ನಿಮಗೂ ಆ ಪುಣ್ಯ ಬಂದು ಸೇರ್ತದೆ. ನಾವೇನು ಮಾಡ್ತೀವಿ, ಮಲಗಿ ಇನ್ನೊಂದು ಸಲ ನಾವಿದ್ದೀವಲ್ಲ, ನಾವಿರೋ ತನಕ ನೀವೇನು ಚಿಂತೆ ಮಾಡ್ಬಿಡ್ರಿ. ನಾವು ಹೋದ್ಮೇಲೆ ನಿಮ್ಮ ಜೀವನ, ನಿಮ್ಮ ಸಂಸಾರ ಏನನ್ನ ಹಾಳಾಗೋರಿ. ನಾವಿರೋ ತನಕ ನೀವೇನು ಟೆನ್ಷನ್ ತೊಗೊಬಾರ್ದು. ಮಲಗ್ರಿ, ಇಬ್ಬರು ಮಲಗ್ರಿ, ನಾನೇ ಎಬ್ಬಿಸ್ತೀನಿ. ಆಫೀಸಿಗೆ 10:00 9:00 ಎಬ್ಬಿಸ್ತೀನಿ. ಹಿಂಗೆ ಹೇಳೋದು, ಹಿಂಗೆ ಬಾಯ್ ಹಾಕೊಳ್ಳೋದು, ಹಿಂಗೆ ಓಡೋದು ಅಂತ ನಾವೇನು ಮಾಡ್ಲಿಕ್ಕತ್ತೀವಿ, ಮಕ್ಕಳನ್ನು ಮಲಗಿಸ್ತೀವಿ. ಸ್ಕೂಲಿಗೆ ಹೋಗೋ ಟೈಮಿಗೆ ಎಬ್ಬಿಸ್ತೀವಿ, ಮಲಗ್ರಿ ಅಂತೀವಿ. ಮಗನನ್ನು, ಸೊಸೆಯನ್ನು ಆಫೀಸಿಗೆ ಹೋಗೋ ಟೈಮಿಗೆ ಎಬ್ಬಿಸ್ತೀವಿ, ಮಲಗ್ರಿ ಅಂತ ಅಂತೀವಿ. ಎಬ್ಸಿದ್ರು ಜಗಳ ಆಗ್ತದೆ, ಪ್ರಶ್ನೆ ಅದು ಬೇರೆ. ಮತ್ತು ಆಮೇಲೆ ಎಲ್ಲೆಲ್ಲೋ ಹೋಗ್ತದೆ, ಅದು ಬೇರೆ. ಅಂತೂ ಇವತ್ತು ನಾವೇನು ಮಾಡ್ಲಿಕ್ಕತ್ತೀವಿ ಅಂದರೆ, ನಾವು ಯಾರಿಂದಲೂ ಪುಣ್ಯವನ್ನು ಮಾಡಿಸ್ತಾ ಇಲ್ಲ ಅನ್ನೋದಕ್ಕೆ ಏನಾಗ್ಲಿಕ್ಕತ್ತದಂದ್ರೆ, ನಾನು ಮಾಡಿದ ಪುಣ್ಯ ಮಾತ್ರ ನನಗೆ ಬಂದು ಸಿಗ್ಲಿಕ್ಕತ್ತದ. ನಾನು ಮಾಡಿದ ಪುಣ್ಯ ಎಷ್ಟದ ಅನ್ನೋದಕ್ಕೆ ನನಗೆ ಅದು ಅನುಭವಿಸ್ಲಿಕ್ಕೆ ಆಗೋದು ಭಾಳ ಕಡಿಮೆ ಆಗ್ಲಿಕ್ಕತ್ತದ. ಹೀಗಾಗಿ ನನ್ನ ಮೋಕ್ಷ ಭಾಳ ದೂರ ಹೊಂಟದ. ಅದೇ ನೀವು ಎಷ್ಟು ಜನರಿಗೆ ಹೇಳಿ, ಎಷ್ಟು ಜನರಿಂದ ನೀವು ಪುಣ್ಯದ ಕಾರ್ಯಗಳನ್ನು ಮಾಡಿಸ್ತೀರೋ ಅಷ್ಟು ನಿಮ್ಮ ಪುಣ್ಯದ ಅಕೌಂಟು ತುಂಬ್ತಾ ಹೋಗ್ತದೆ. ಅರ್ಥ ಆಯ್ತಲ್ಲೇನ? ಇದೊಂಥರ ನಮ್ಮ ಗುರುಗಳು ಹೇಳೋರು ಯಾವಾಗಲೂ, ಈ LIC ಪಾಲಿಸಿ ಮಾಡಿಸೋರು ಮನೆಗೆಲ್ಲ ಬರ್ತಿರ್ತಾರೆ ನೋಡಿ. ಅವರು ಎಷ್ಟು ಜನಕ್ಕೆ ಪಾಲಿಸಿ ಮಾಡಿಸ್ತಾರೆ ಅಷ್ಟಷ್ಟು ಅವರಿಗೆ ಇನ್ಕಮ್ ಭಾಳ ಬರ್ತಾವುದಿಲ್ಲ. ಅದೇನೋ ಹಿಂಗದ ಹೌದಿಲ್ಲ. ಹಾಗೆ ನಾವು ಎಷ್ಟು ಜನರಿಂದ ಧರ್ಮವನ್ನು ಮಾಡಿಸ್ತೀವೋ, ಮಕ್ಕಳು ಮೊಮ್ಮಕ್ಕಳು ಸೊಸೆ, ಅಷ್ಟು ಅವರೆಲ್ಲರೂ ಮಾಡುವ ಪುಣ್ಯ ನನಗೆ ಬಂದು ನನ್ನ ಸಾಧನೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕೆ ಇವತ್ತು ನಮ್ಮ ಸಾಧನೆ ಹೆಚ್ಚಾಗ್ತಾ ಇಲ್ಲ ಎಂದರೆ, ಇವತ್ತು ನಾನು ಯಾರಿಗೂ ಹೇಳ್ತಾನೂ ಇಲ್ಲ, ಹೇಳಿದರೆ ಯಾರು ಕೇಳಿ ಮಾಡೋದೂ ಇಲ್ಲ ಅನ್ನೋದಕ್ಕೆ ನಾನು ಮಾಡಿದ್ದೆ ನಾನು ತಿನ್ನಬೇಕಾಗ್ಯದ. ಹೀಗಾಗಿ ಸ್ವಲ್ಪ ಪುಣ್ಯ ನನ್ನೊಳಗೆ ಬಂದು ಸೇರ್ಲಿಕ್ಕತ್ತದ. ಹೀಗಾಗಿ ಸಾಧನೆ ಮೋಕ್ಷ ತಡವಾಗ್ತಾ ಇದೆ. ಯಾಕೆ ಋಷಿಮುನಿಗಳಿಗೆಲ್ಲ ಭಾಳ ಬೇಗ ಆಗ್ತದೆ, ಅಥವಾ ಗುರು ಹಿರಿಯರಿಗೆಲ್ಲ? ಯಾಕಂದ್ರೆ ಅವ್ರು ಹೇಳಿದ್ದನ್ನು ಸಾವಿರಾರು ಜನ ನಾವು ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಪುಣ್ಯ ಎಲ್ಲ ಹೊರಗೆ ಹೋಗಿ ಸೇರ್ಲಿಕ್ಕತ್ತದ. ಅರ್ಥ ಆಯ್ತಾನೆ? ಅಂದಮೇಲೆ ನೀವೆಲ್ಲ ಏನು ಮಾಡ್ಬೇಕೀಗ, ಇವತ್ತಿಂದ ಶುರು ಮಾಡಿರಿ. ನಿಮ್ಮ ಮನೆಯೊಳಗೆ ಮಕ್ಕಳು ಯಾರೇ ಎಲ್ಲರಿಗೂ ಹೇಳ್ತಾ ಹೋಗಿ. ಯಾರು ಕೇಳ್ತಾರೆ, ಎಲ್ಲರೂ ಕೇಳ್ಬೇಕು ನೇಮಿಲ್ರಿ. ಎಲ್ಲರೂ ಯಾರ ಮಾತು ಕೇಳೋದಿಲ್ಲ, ಅದು ಸಿದ್ಧ. ಅಂದಮೇಲೆ ಯಾರು ಕೇಳ್ತಾರೆ. ನೀವು ಹೇಳಂತೂ ಹೇಳಿ. ಇವತ್ತು ನೀವು ಹೇಳಲಿಕ್ಕೆ ಶುರು ಮಾಡಿದ್ರೆ ಇನ್ನು 10 ವರ್ಷ ಆದಮೇಲಾದರೂ ಅವ್ರು ಕೇಳಿ ಮಾಡೋದಕ್ಕೆ ಆರಂಭಿಸ್ತಾರೆ. ನೀವು ಹೇಳದೇ ಇದ್ದರೆ, ನಮ್ಮ ಮಾತು ಕೇಳಲ್ರಿ ಆಚಾರ್ಯ ಅವರು, ಸುಮ್ಮನೆ ಯಾಕೆ ಬೇಡ್ರಿ, ನಮ್ಮಷ್ಟಿಗೆ ನಮ್ಗೆ ಇಲ್ಲಿ ದೇವ್ರ ಮನೆ ಕೊಟ್ಬಿಟ್ಟ ನನ್ನ ಮಗ. ಅವ್ನು ಕಟ್ಟುವಾಗೆ ಹೇಳಿಕೊಟ್ಟ, ನೋಡಪ್ಪ ನಿಂದು ಇದೊಂದೇ ರೂಮ, ನೀನು ಇಲ್ಲಿ ಹೊರಗೆ ಬಂದು ಏನೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟ. ಅಕ್ಷರಶಃ ಎಷ್ಟೋ ಮನೆಗಳೊಳಗೆ ಹಿಂಗೆ ಅದ. ಇವತ್ತು ಅಪ್ಪ ಅಮ್ಮನಿಗೆ ಒಂದು ರೂಮ್ ಕೊಟ್ಬಿಡ್ತಾರೆ, ಈ ರೂಮ್ ಒಳಗೆ ನೀವೇನು ಧರ್ಮ ಮಾಡ್ಕೊಳ್ಳೋದು ಮಾಡಿರಿ, ಹೊರಗೆ ಬಂದು ಇಲ್ಲೆಲ್ಲ ಮಾಡಿ ನಮಗೆಲ್ಲ ತಲೆ ತಿನ್ಬೇಡ್ರಿ ಅಂತ. ಅಂದಮೇಲೆ ಹಿಂಗೆ ಮಾಡೋದು ಬೇಡ. ಆದಷ್ಟು ನಿಮ್ಮೆಲ್ಲ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರು ನಿಮ್ಮ ಜೊತೆಗಾರಿದ್ದಾರೆ, ಆಜು ಬಾಜು ಮನೆಯವರು, ನಿಮ್ಮ ಸಂಗಡಿಗರು ಹರಟೆ ಹೊಡಿತಾ ಕೂತಿದ್ರು ಅಂತ ತಿಳ್ಕೊಳ್ರಿ. ಬಂದರು ಪ್ರವಚನಕ್ಕೆ, ಆಚಾರ ಬರೋದು ತಡ ಆಯಿತು, ನಿಮ್ಮ ಬಾಜು ಕೂತಾರ ಹರಟೆ ಹೊಡೆದಿದ್ದಾರೆ, ಅವ್ರಿಗೆ ಹೇಳ್ರಿ, ಮೆತ್ತಗೆ ಹೇಳ್ರಿ, ಆಚಾರ ಮೊನ್ನೆ ಹೇಳಿಲ್ಲೇನ, ನನಗೂ ಹಂಗೆ ಆಯಿತು, ಆಚಾರ ನನಗೆ ಕರೆದು ಹೇಳಿದರು, ಹರಟೆ ಹೊಡಿಬೇಡ ಪಾರಾಯಣ ಮಾಡೋದು ನನಗೆ ಹೇಳಿದ್ರು ಮಾರಾಯ, ನನಗೆ ನಾಚಿಕೆ ಆಗ್ಬಿಡ್ತು ಅಂತ ಹೇಳ್ರಿ. ಅಂದ್ರೆ ಇವ್ರು ನನಗೇ ಹೇಳಿಗ ಡೈರೆಕ್ಟ್ ಹೇಳಿಲ್ಲ ನೀವು, ಆದ್ರೆ ಅವ್ರಿಗೆ ಅರ್ಥ ಆಯ್ತು, ಹರಟೆ ಹೊಡಿಬೇಡ ಅಂತ ಹೇಳಿರ್ತಾರೆ ಇವರು, ಅಂದಮೇಲೆ ಪಾರಾಯಣ ಮಾಡೋಣ ಅಂತಾರೆ. ಅವ್ರು ಏನು ಪಾರಾಯಣ ಮಾಡ್ತಾರೆ, ಆ ಪುಣ್ಯ ನಿಮಗೆ ಬರುತ್ತದೆ. ವಿಕಾಸ್ ಪುಣ್ಯ ಆಯ್ತಲ್ಲ, ಕೂತಲ್ಲೇ ಕೂತು ಪುಣ್ಯ ಗಳಿಸಿದರೆ ಅದರಿಂದ ಮೋಕ್ಷ ಸಾಧನೆ
ನಮ್ದು ಆಗ್ತದೆ. ಹೇಳೋ ಉದ್ದೇಶ ಏನು, ಯಾಕೆ ಹನುಮಂತ ದೇವರಿಗೆ ಬ್ರಹ್ಮ ಪದವಿ ಮೋಕ್ಷದೊಳಗೆ ಅನಂತ ಆನಂದ ಯಾಕೆ? ಯಾಕೆಂದರೆ ಅವರಿಗೆ ನಾವೆಲ್ಲ ಮಾಡುವ ಪುಣ್ಯ ಹೋಗಿ ಸೇರ್ತಾ ಇದೆ. ಅಂದಮೇಲೆ ನಮಗೆ ಎಲ್ಲರೂ ಬೇರೆಯವರು ಮಾಡುವ ಪುಣ್ಯ ಬಂದು ಸೇರಬೇಕು ಅಂದ್ರೆ ನಾನು ಹೇಳಬೇಕು, ಹೇಳಿದ್ದನ್ನು ಕೇಳಿ ಅವರು ಸ್ವಲ್ಪ ಮಾಡಿದರೂ ಪರವಾಗಿಲ್ಲ, ಆ ಪುಣ್ಯ ಬಂದಂಗೆ ಸೇರಿದರೆ ನಾನು ಬೇಗ ಬೇಗ ಸಾಧನೆ ಆಗಿ ಮೋಕ್ಷವನ್ನು ಹೊಂದಲು ಸಾಧ್ಯ. ಅರ್ಥ ಆಯ್ತಲ್ಲ? ಅಂದಮೇಲೆ ದೇವರಿಗೆ ಏನಂತ ಕರೀತಾರೆ? ಧರ್ಮಮಯ. ಯಾಕೆ ಧರ್ಮಮಯ ಅಂತ ಕರೀತಾರೆ? ಅನಂತ ಜೀವರಾಶಿಗಳು ಮಾಡುವ ಏನೇನು ಧರ್ಮ ಇದೆ ಅದಕ್ಕೆ ನಿಯಾಮಕ, ಮತ್ತು ಅವನ ವಾಯುದೇವರ ಅಧೀನರಾಗಿ ನಾವೆಲ್ಲರೂ ಧರ್ಮವನ್ನು ಮಾಡ್ತೀವಿ. ಹಾಗಾಗಿ ದೇವರಿಗೆ ಧರ್ಮಮಯ ಎಂದು ಕರೆಯುತ್ತಾರೆ. ಹಾಗಾಗಿ ನಾವು ಮಾಡುವ ಎಲ್ಲ ಪುಣ್ಯಗಳು ಹೋಗಿ ವಾಯುದೇವರಿಗೆ ಸೇರ್ತದೆ. ದೇವರಿಗೆ ಯಾವ ಪುಣ್ಯ ಪಾಪಗಳ ಸಂಬಂಧ ಇಲ್ಲ. ಹಾಗಾಗಿ ವಾಯುದೇವರು ಅದರಿಂದ ಬ್ರಹ್ಮ ಪದವಿಯನ್ನು ಹೊಂದಿ ಆಮೇಲೆ ಅನಂತವಾದ ಆನಂದವನ್ನು ಅನುಭವಿಸುತ್ತಾರೆ ಎನ್ನುವುದಾಗಿ ಭಾಗವತ ಹೇಳ್ತಾ ಇದೆ. ತಪೋಮಯ, ದೇವರನ್ನು ತಪೋಮಯ ಅಂತ ಕರೀತಾರೆ. ಯಾಕೆ ತಪೋಮಯ? ಎಲ್ಲ ಜೀವರಾಶಿಗಳು ಮಾಡುವ ಏನೇನು ತಪಸ್ಸಿದೆ ಆ ತಪಸ್ಸಿಗೆ ಮೂಲ ಕಾರಣ ದೇವರಿದ್ದಾನೆ. ಹಾಗಾಗಿ ದೇವರಿಗೆ ತಪೋಮಯ ಅಂತ ಕರೀತಾರೆ. ಮಯ ಪ್ರತ್ಯೇಕ ಪೂರ್ಣ ಅಂತ ಅರ್ಥ. ಅವನು ತಪಸ್ಸಿನಿಂದ ಪೂರ್ಣನಾಗ್ಯಾನ ಅಂತ ಒಂದರ್ಥ. ನಮ್ಮೆಲ್ಲರಲ್ಲಿ ನಿಂತು ತಪಸ್ಸನ್ನು ಮಾಡಿಸುತ್ತಾನೆ. ಹಾಗಾಗಿ ದೇವರಿಗೆ ತಪೋಮಯ ಎಂದು ಕರೀತಾರೆ. ಅರ್ಥ ಆಯ್ತಲ್ಲ? ಅಂದಮೇಲೆ ಏನೇನಾಯ್ತು ಇವತ್ತು ಕೇಳಿದ 2-3 ಮಾತುಗಳನ್ನು ನಾವು ನೆನಪು ಮಾಡೋದಾದರೆ, ಒಂದು, ಮಾಡಿದ ಎಲ್ಲ ಕರ್ಮಗಳನ್ನು ಆ ಕ್ಷಣಕ್ಕೆ ಆದಷ್ಟು ಬೇಗನೆ ದೇವರಿಗೆ ಸಮರ್ಪಣೆ ಮಾಡಿರಿ. ಇಲ್ಲಾಂದ್ರೆ ಏನಾಗ್ತದೆ, ಎಲ್ಲ ಪೂರಿ ಬೋಂಡ ಚಟ್ನಿ ಪಾಯಸ ಸೇರಿಸಿ ತಿಂದಂಗೆ. ಇದು ಒಂದು ನಾವು ಕಲ್ತ್ವಿ. ಸಮರ್ಪಣೆ ಮಾಡದೇ ಇದ್ದರೆ ಅಂದರೆ ಮನಸ್ಸಿನಲ್ಲಿ ಬಂದ ಆಲೋಚನೆಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ನಮಗೆ ಯಾರಾದರೂ ಯಶಸ್ಸು ಕೊಟ್ಟರೆ, ಕೀರ್ತಿ ಕೊಟ್ಟರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಲ್ವ? ಇದೆಲ್ಲ ಇವತ್ತು ಕೇಳಿದ್ದು. ಅಂದಮೇಲೆ ಏನೇನು ನಮ್ಗೆ ಒಳ್ಳೆಯದಾಗ್ತದೋ ಅದನ್ನೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಇದು ಒಂದು ವಿಷಯ ಕೇಳಿದ್ವಿ. ಎರಡನೇದು, ಎಂಥೆಂಥವರಿಗೂ ಬೇಡರೇ ಮೊದಲಾದಂಥವರಿಗೇನೆ ದೇವರು ಆ ಪಾಪವನ್ನು ಕಳೆದವನನ್ನು ಸ್ಮರಣೆ ಮಾಡಿದರೆ, ಸಮರ್ಪಣೆ ಮಾಡಿದರೆ ಮೋಕ್ಷ ಕೊಡುವಾಗ ಇನ್ನು ನಮ್ಮಂಥ ಜೀವರಾಶಿಗಳಿಗೆ ಇನ್ನೇನು ಹೇಳೋದು ಅಂತ ಮತ್ತೊಂದು ಹೇಳಿದರು. ಇನ್ನು ದೇವರು ಧರ್ಮಮಯ ಅಂತ ಹೇಳಿ ಯಾರ್ಯಾರು ನಾವು ಏನೇನು ಪುಣ್ಯ ಮಾಡ್ತೀವೋ ಅದೆಲ್ಲ ಹೋಗಿ ವಾಯುದೇವರಿಗೆ ಸೇರುತ್ತೆ ಆ ಪಾಲು. ಹಾಗೆ ನಾವು 4 ಜನರಿಗೆ ಧರ್ಮವನ್ನು, ನಮ್ಮ ಮನೆಯಲ್ಲಿರುವವರೆಲ್ಲರಿಗೆ ಧರ್ಮವನ್ನು ಹೇಳೋದ್ರಿಂದ ಅವ್ರು ಏನೇನು ಧರ್ಮ ಮಾಡ್ತಾರೋ ಅದರ ಪುಣ್ಯ ನಮಗೆ ಬಂದು ಸೇರುತ್ತೆ. ಅದರಿಂದ ನಮ್ಮ ಸಾಧನೆ ಬೇಗ ಹೆಚ್ಚಾಗಲು ಸಾಧ್ಯವಾಗುತ್ತೆ. ಹಾಗಾಗಿ ಆದಷ್ಟು ಧರ್ಮವನ್ನು ನೀವಷ್ಟೇ ಮಾಡದೆ ನಿಮ್ಮ ಸುತ್ತಮುತ್ತಲಿದ್ದವರಿಂದಲೂ ಮಾಡಿಸ್ರಿ ಎನ್ನುವುದನ್ನು ವೇದವ್ಯಾಸದೇವರು ಶುಕಾಚಾರ್ಯರು ನಮಗಿವತ್ತು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿಗೆ ಇಷ್ಟು ಸಾಕು. ಪಾಪ ನೀವೆಲ್ಲ ಕೆಲಸ ಬಿಟ್ಕೊಂಡು ಮತ್ತೆ ಹೋಗ್ಬೇಕು, ಅಡಿಗೆ ಊಟ ಮನೆಯೊಳಗೆ ಎಲ್ಲ ಇರ್ತದೆ. ಅಂದಮೇಲೆ ಇವತ್ತಿಗೆ ಇಷ್ಟು ಸಾಕು. ಮತ್ತು ಮುಂದಿನ ಭಾಗದಲ್ಲಿ ಇನ್ನೊಂದು 2 ಶ್ಲೋಕ ಇದೆ, ಅದನ್ನು ಕೇಳಿ. ಇನ್ನು ಸೃಷ್ಟಿ ಶುರುವಾಗುತ್ತೆ. ಅಂದಮೇಲೆ ಯಾರಿಗೆ ಸೃಷ್ಟಿ ಒಳಗೆ ಆಸಕ್ತಿ ಇದೆ ಅವರೆಲ್ಲ ಬರ್ಬೋದು ಮುಂದಿನ ವಾರದಿಂದ. ಸೃಷ್ಟಿ ಒಳಗೆ ಆಚಾರ ಅಂತಂದರೆ ಮತ್ತು ದೇವ್ರ ಇಚ್ಛೆ. ಸರಿ, ಸಾಕು. ಶ್ರೀಕೃಷ್ಣ.